Hello students, let's continue with the chapter data structures. Before starting today's session, we shall recall a bit of things what we got to know in our previous session. So in my previous session, I was talking about stacks. I talked about its operations, which were like push and pop. So we also got to see about the applications of stacks. So I represented stacks using arrays, where we can represent stacks using linked list and arrays also in two ways. But we are very much unaware of linked list. So I represented stacks using arrays, which we are very much aware of. So when I cover linked list, I shall talk about the representation of stack using linked list. So that in my previous session, that was all about stacks. So in this session, I'll be talking about a new data structure, which is queues. So queues can be represented using arrays and linked list also. So in this session, I'll be representing queues. I will be explaining queues with respect to arrays. So if I have to define queue, so queue anta heli ಆ ವರ್ಡ್ ಅನ್ನು ನೀವು ಕೇಳಿದ್ರೆ, ಈಗ ಕ್ಯೂ ಅನ್ನೋ ಒಂದು ವರ್ಡ್ ಅನ್ನು ನೀವು ತುಂಬಾ ಕೇಳಿದ್ದೀರಾ ಅಂತ ಅನ್ಕೊಳ್ತೀನಿ. ತುಂಬಾನೇ ಕೇಳಿರ್ತೀರಾ, ಹೌದು. ಸೊ ಕ್ಯೂ ಅನ್ನೋದು ಎಲ್ಲ ಕಡೆ ನೋಡಿರ್ತೀವಿ. ಈಗ ನೀವು ಥಿಯೇಟರ್ಸ್ಗೆ ಹೋಗೋದಾದ್ರೆ ಕ್ಯೂನಲ್ಲಿ ನಿಂತ್ಕೊಳ್ತೀರಾ, ಬ್ಯಾಂಕಿಗೆ ಹೋಗಬೇಕು ಕ್ಯೂನಲ್ಲಿ ನಿಂತ್ಕೊಳ್ತೀರಾ, ರೈಟ್? ಸೊ ದ ಸೇಮ್ ಪ್ಯಾಟ್ರನ್ ಈಸ್ ಫಾಲೋಡ್ ಇನ್ ದಿಸ್ ಡೇಟಾ ಸ್ಟ್ರಕ್ಚರ್. ಸೊ ಜನರಲ್ ಆಗಿ ಕ್ಯೂ ಅಂತ ಏನು ಹೇಳ್ತೀವಿ, ಸೊ ಆ ಕ್ಯೂ ಯಾವ ಫಾರ್ಮ್ಯಾಟ್ನಲ್ಲಿ ವರ್ಕ್ ಆಗುತ್ತೋ, ಯಾವ ಫಾರ್ಮ್ಯಾಟ್ನಲ್ಲಿ ಕ್ಯೂ ಅನ್ನೋದು ಸ್ಪೆಸಿಫೈ ಮಾಡ್ತೀವೋ, ಸೊ ಅದೇ ಫಾರ್ಮ್ಯಾಟ್ನಲ್ಲಿ ನಾವು ಕ್ಯೂಸನ್ನು ಡೇಟಾ ಸ್ಟ್ರಕ್ಚರ್ಸ್ನಲ್ಲಿ ಕೂಡ ಸ್ಪೆಸಿಫೈ ಮಾಡ್ಕೊಳ್ತೀವಿ. ಓಕೆ, ಸೊ ಜನರಲ್ ಕ್ಯೂಯಿಗೂ ಡೇಟಾ ಸ್ಟ್ರಕ್ಚರ್ಸ್ನಲ್ಲಿ ಬರೋ ಕ್ಯೂಯಿಗೂ ಮೀನಿಂಗ್ನಲ್ಲಿ ಅಥವಾ ಪ್ಯಾಟರ್ನ್ನಲ್ಲಿ ಯಾವುದೇ ರೀತಿಯ ಡಿಸಿಮಿಲಾರಿಟೀಸ್ ಅನ್ನೋದಿಲ್ಲ. ಇಟ್ಸ್ ಸಿಮಿಲರ್ ಟು ಜನರಲೈಸ್ಡ್ ಥಿಂಗ್ ಆ್ಯಂಡ್ ಡೇಟಾ ಸ್ಟ್ರಕ್ಚರ್ ಥಿಂಗ್. ಸೊ ಏನು ಕ್ಯೂ ಅನ್ನೋದೇನು, ಸೊ ಹೇಗೆ ವರ್ಕ್ ಆಗುತ್ತೆ, ಸೊ ಯಾವೆಲ್ಲ ಆಪ್ರೇಷನ್ಸನ್ನು ನಾವು ಆ ಒಂದು ಪರ್ಟಿಕ್ಯುಲರ್ ಡೇಟಾ ಸ್ಟ್ರಕ್ಚರ್ನಲ್ಲಿ ಪರ್ಫಾರ್ಮ್ ಮಾಡಬಹುದು, ಸೊ ಕ್ಯೂಸ್ನ ಅಪ್ಲಿಕೇಶನ್ಸ್ ಏನು, ಸೊ ಅದನ್ನೆಲ್ಲ ನಾವು ಈ ಸೆಷನ್, ಇಫ್ ನಾಟ್ in this session, so I shall cover it in my next session. Okay, coming to queue data structure, queue as a data structure. ಸೊ ಕ್ಯೂ ಅನ್ನೋ ವರ್ಡನ್ನು ನೀವು ತುಂಬಾ ಕೇಳಿದ್ದೀರಾ, ತುಂಬಾ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೀರಾ. ಈ ಒಂದು ಕೊರೋನಾ ಟೈಮ್ನಲ್ಲಿ ಇನ್ನೂ ತುಂಬಾ ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಪ್ರಾವಿಷನಲ್ ಸ್ಟೋರ್ಗೆ ಹೋಗಬೇಕು, ದಿನಸಿ ಏನಾದ್ರು ತರಬೇಕು, ಸೊ ಅಲ್ಲಿ ಕ್ಯೂ ನಿಂತ್ಕೊಳ್ತೀರಾ. ಮೆಡಿಕಲ್ ಶಾಪ್ಗೆ ಹೋಗಬೇಕು, ಅಲ್ಲೂ ಕ್ಯೂ ನಿಂತ್ಕೊಳ್ತೀರಾ. ATMsನಲ್ಲಿ ದುಡ್ಡು ಡ್ರಾ ಮಾಡಬೇಕು, ಅಲ್ಲೂ ಕೂಡ ಕ್ಯೂನಲ್ಲಿ ನಿಂತ್ಕೊಳ್ತೀರಾ. ಬ್ಯಾಂಕ್ಸ್ ಕ್ಯೂನಲ್ಲಿ ನಿಂತ್ಕೊಳ್ತೀರಾ. So the same pattern is followed, the same working principle is followed in this data structure also. Q ಅನ್ನೋ data structure ನಲ್ಲಿ ಸೇಮ್ ಪ್ಯಾಟರ್ನ್ ಫಾಲೋ ಆಗಿದೆ. ಓಕೆ, ಸೇಮ್ ಪ್ರಿನ್ಸಿಪಲ್, ಕ್ಯೂ ಅನ್ನೋದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋ ಪ್ರಿನ್ಸಿಪಲ್ ಸೇಮ್ ಡಿಟ್ಟು ಹಾಗೆ ಫಾಲೋ ಆಗಿದೆ. ಬಟ್ ಇಲ್ಲಿ ನಾವು ಡಿಫೈನ್ ಮಾಡುವಾಗ ಸಮ್ ಟೆಕ್ನಿಕಲ್ ಟರ್ಮ್ಸ್ಗಳನ್ನು ಯೂಸ್ ಮಾಡಿ ಡಿಫೈನ್ ಮಾಡ್ಕೊಳ್ತೀವಿ. ಬಿಕಾಸ್ ಐ ಆಮ್ ಆರ್ಗನೈಸಿಂಗ್ ಡೇಟಾ ಇನ್ ಕ್ಯೂ ಫಾರ್ಮೆಟ್. ಹಾಗಾಗಿ ಕಂಪ್ಯೂಟರ್ ಸೈನ್ಸ್ ಪ್ರಕಾರ ನೋಡುವಾಗ, ಡೇಟಾ ಸ್ಟ್ರಕ್ಚರ್ನ ಮೆಥಡ್ನಲ್ಲಿ ಅಥವಾ ಡೇಟಾ ಸ್ಟ್ರಕ್ಚರ್ನ ರೀತಿಯಲ್ಲಿ ನೋಡುವಾಗ, ಸೊ ಕ್ಯೂವನ್ನು ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಸೊ ಅದು ಪ್ರಿನ್ಸಿಪಲ್ ಸೇಮ್ ಇದ್ದರು. ಸೊ ರೆಪ್ರೆಸೆಂಟಿಂಗ್ ಆ್ಯಸ್ ಅ ಡೇಟಾ ಸ್ಟ್ರಕ್ಚರ್, ಸೊ ಅದನ್ನು ನಾನು ಈ ಸೆಷನಲ್ಲಿ ನಿಮಗೆ ಹೇಳ್ತೀನಿ. ಸೊ ಕ್ಯೂ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ನಿಮ್ಮೆಲ್ರಿಗೂ ಗೊತ್ತಿದೆ. ಸೊ ಅದನ್ನು ನಾನು ಒಂದು ಚಿಕ್ಕ ಡೆಮೋ ರೀತಿಯಲ್ಲಿ ತೋರಿಸ್ಬಿಡ್ತೇನೆ. ಸಪೋಸ್ ಇದನ್ನು ಒಂದು ಕೌಂಟರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಈ ಪಿಕ್ಚರ್ ಏನು ಕಾಣಿಸ್ತಾ ಇದೆ, ಇದನ್ನು ಒಂದು ಕೌಂಟರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಯಾವ ರೀತಿಯ ಕೌಂಟರ್, ಟಿಕೆಟ್ ಕೌಂಟರ್ ಆಗಿರ್ಬೋದು, ಥಿಯೇಟರ್ಸ್ಗೆ ಹೋಗ್ತೀರಾ ಟಿಕೆಟ್ ಕೌಂಟರ್ಸ್, ಸೊ ಆ ರೀತಿ ಕೌಂಟರ್ ಆಗಿರ್ಬೋದು, ಅಥವಾ ಬ್ಯಾಂಕ್ ಕೌಂಟರ್ಸ್. ಈಗ ಕೊರೋನಾ ಟೈಮ್ನಲ್ಲಿ ಪ್ರಾವಿಷನ್ ತರಲಿಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರಾ ಅಂತ ಅಂದ್ಕೊಳ್ಳಿ. ದಿನಸಿ ತರಕ್ಕೆ ಹೋಗುವಾಗ ಅಲ್ಲೂ ಕೂಡ ಕ್ಯೂ ನಿಂತ್ಕೊಳ್ತೀರಾ, ಪ್ರಾವಿಷನಲ್ ಸ್ಟೋರ್ಸ್ನಲ್ಲಿ ನಿಂತ್ಕೊಳ್ತೀರಾ. ನೆಕ್ಸ್ಟ್ ATMs, ಸೊ ಅಲ್ಲೂ ಕೂಡ ಕ್ಯೂನಲ್ಲಿ ನಿಂತ್ಕೊಳ್ತೀರಾ. ಬಟ್ ಈಗ ನನ್ನ ಈ ಒಂದು ಎಕ್ಸ್ಪ್ಲನೇಷನ್ಗೋಸ್ಕರ ನಾನು ಇದನ್ನು ಟಿಕೆಟ್ ಕೌಂಟರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀನಿ. ಅಥವಾ ಬ್ಯಾಂಕ್, ಓಕೆ, ಬ್ಯಾಂಕ್ ಕೌಂಟರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಒಬ್ಬ ಬ್ಯಾಂಕ್ ಎಂಪ್ಲಾಯಿ ಕೌಂಟರ್ನಲ್ಲಿ ಕೂತಿರ್ತಾರೆ, ಹೌದಾ? ಸೊ ವಿಲ್ ಬಿ ಸಿಟ್ಟಿಂಗ್ ಇನ್ ದಿಸ್ ಕೌಂಟರ್. ಸೊ ಈ ಕೌಂಟರ್ನಾಗೆ ಯಾರೋ ಒಬ್ಬ ವ್ಯಕ್ತಿ ಬರ್ತಾರೆ. ಈಗ ಯಾರೂ ವ್ಯಕ್ತಿ ಇಲ್ಲ ಅಂತ ಹೇಳುವಾಗ ಕೌಂಟರ್ ಖಾಲಿ ಇದೆ ಅನ್ನೋ ಮೀನಿಂಗ್ ಕೊಡುತ್ತಲ್ವಾ? ಸೊ ಯಾವ ಒಬ್ಬ ವ್ಯಕ್ತಿ ಕೂಡ ಇಲ್ಲ, ರೈಟ್? ಸೊ ಸಪೋಸ್ ಫಸ್ಟ್ ಯಾರೋ ಒಬ್ಬ ವ್ಯಕ್ತಿ ಬಂದ. ಸೊ ಇವನು ಪರ್ಸನ್ 1 ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಪರ್ಸನ್ 1 ಎಲ್ಲಿಗೆ ಬರ್ತಾನೆ? ಫಸ್ಟ್ ಇಲ್ಲಿಗೆ ಬರ್ತಾನೆ, ರೈಟ್? ಸೊ ಪರ್ಸನ್ 1 ಆ್ಯಕ್ಚುಲ್ ಆಗಿ ಕೌಂಟರ್ ಮುಂದೆ ಬರ್ತಾನೆ, ಪರ್ಸನ್ 1, ರೈಟ್?
ಸೊ ಇವನ್ ಆದಮೇಲೆ ಪರ್ಸನ್ 1 ಆದಮೇಲೆ ಪರ್ಸನ್ 2 ಬರ್ತಾನೆ, ಪರ್ಸನ್ 2. ಓಕೆ, ಸೊ ಪರ್ಸನ್ 2 ಬಂದಾಗ ಪರ್ಸನ್ 2 ಎಲ್ಲಿ ನಿಂತ್ಕೊಳ್ತಾನೆ, ಇಲ್ಲಿ ಲೈನ್ ಮಾಡಬೇಕಾಗತ್ತೆ. ಸೊ ಅದೇ ನಾವು ಕ್ಯೂ ಅಂತ ಹೇಳಿ ಕರೆಯೋದು. ಓಕೆ, ಹೌದಲ್ವಾ? ಸೊ ಪರ್ಸನ್ 2 ಬರ್ತಾನೆ. ಪರ್ಸನ್ 2 ಎಲ್ಲಿ ನಿಂತ್ಕೊಳ್ತಾನೆ, ಪರ್ಸನ್ 1 ಹಿಂದೆ ನಿಂತ್ಕೊಳ್ತಾನೆ. ಸೊ ಪರ್ಸನ್ 2. ಫಾರ್ ಟೈಮ್ ಬೀಯಿಂಗ್ ಈ ಕೌಂಟರ್ ಈಗ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ಇಬ್ಬರು ಲೈನಲ್ಲಿ ನಿಂತಿದ್ದಾರೆ. ಈಗ ಸಪೋಸ್ ಪರ್ಸನ್ 3 ಬರ್ತಾನೆ. ಈಗ ಪರ್ಸನ್ 3 ಬಂದರೆ ಎಲ್ಲಿ ನಿಂತ್ಕೊಳ್ತಾನೆ, ಮಧ್ಯೆ ಸೇರ್ಕೊಳ್ತಾನ? ಇವರಿಬ್ಬರ ಮಧ್ಯೆ ಸೇರ್ಕೊಳ್ತಾನ? ಸೇರ್ಕೊಳ್ಳೋದಿಲ್ಲ. ಓಕೆ, ಫಸ್ಟ್ ಪರ್ಸನ್ಗೂ ಮೊದಲು ಬರ್ತಾನ? ಫಸ್ಟ್ ಪರ್ಸನ್ಗೂ ಮೊದಲು ಬರೋದಿಲ್ಲ. ಸೊ ನೆಕ್ಸ್ಟ್ ಬರೋ ವ್ಯಕ್ತಿ ಪರ್ಸನ್ 2 ಹಿಂದೆನೇ ನಿಂತ್ಕೊಳ್ತಾನೆ, ರೈಟ್? ನೆಕ್ಸ್ಟ್ ಬರೋ ವ್ಯಕ್ತಿ ಪರ್ಸನ್ 3 ಹಿಂದೆನೇ ನಿಂತ್ಕೊಳ್ತಾನೆ, ರೈಟ್? ಸೊ ಹೊಸ ವ್ಯಕ್ತಿ ಯಾರು ಆ್ಯಡ್ ಆಗ್ತಾರೆ ಈ ಒಂದು ಕ್ಯೂಯಿಗೆ, ಈ ಒಂದು ಲಿಸ್ಟಿಗೆ ಯಾರು ಹೊಸದಾಗಿ ಆ್ಯಡ್ ಆಗ್ತಾರೆ, ಹೊಸ ವ್ಯಕ್ತಿ ಯಾರು ಬರ್ತಾರೆ, ಸೊ ಅವರು ಲಾಸ್ಟಿಗೆ ಸೇರ್ಕೊಳ್ತಾರೆ, ರೈಟ್? ಈ ಕ್ಯೂವಿನ ಲಾಸ್ಟಿಗೆ ಸೇರ್ಕೊಳ್ತಾರೆ. ಈಗ ಕೌಂಟರ್ ಓಪನ್ ಆಗಿದೆ. ಓಕೆ, ಸೊ ಕೌಂಟರ್ ಓಪನ್ ಆದಮೇಲೆ ಈ ಕೌಂಟರ್ಗೆ ಫಸ್ಟ್ ವಿಸಿಟ್ ಮಾಡೋ ವ್ಯಕ್ತಿ ಯಾರು ಈ 5 ಜನದಲ್ಲಿ? ಸೊ ಯಾರು ಅಂತ ನೋಡುವಾಗ ಪರ್ಸನ್ 1 ಫಸ್ಟ್ ಬರ್ತಾನೆ. ಯಾಕೆ ಫಸ್ಟ್ ಬರ್ತಾನೆ? ಬಿಕಾಸ್ ಹಿ ವಾಸ್ ದ ಪರ್ಸನ್ ಹೂ ಕೇಮ್ ಫಸ್ಟ್ ಟು ದಿಸ್ ಕ್ಯೂ. ಹೌದಾ? ಈ ಕ್ಯೂನಲ್ಲಿ ನಿಂತ್ಕೊಂಡಿದ್ದಂತಹ ಮೊದಲನೇ ವ್ಯಕ್ತಿ ಇವನೇ ಆಗಿರೋದ್ರಿಂದ ಇವನ ಕೆಲಸ ಫಸ್ಟ್ ಆಗತ್ತೆ. ಪರ್ಸನ್ 1 ಕೆಲಸ ಆದಮೇಲೆ ಏನಾಗುತ್ತೆ? ಸೊ ಪರ್ಸನ್ 1 ಕೆಲಸ ಆದಮೇಲೆ ಪರ್ಸನ್ 1 ಹೊರಗಡೆ ಹೊರಟೋಗ್ತಾನೆ. ಸೊ ಪರ್ಸನ್ 1 ಹೊರಗಡೆ ಹೊರಟೋದ್ರೆ ಪರ್ಸನ್ 2 ಆ ಜಾಗಕ್ಕೆ ಬರ್ತಾನೆ. ರೈಟ್? ಪರ್ಸನ್ 1 ಹೋದ್ಮೇಲೆ ಪರ್ಸನ್ 2 ಬರ್ತಾನೆ. ಪರ್ಸನ್ 2 ಅವನು ಕೆಲಸ ಆದಮೇಲೆ ಪರ್ಸನ್ 2 ಕ್ಯೂಯಿಂದ ಹೊರಗಡೆ ಹೋಗ್ತಾನೆ. ಪರ್ಸನ್ 3 ಆ ಲಿಸ್ಟಿಗೆ ಆ ಕೌಂಟರ್ ಹತ್ರ ಬರ್ತಾನೆ. ಹೌದಾ? ಸೊ ನೆಕ್ಸ್ಟ್ ಪರ್ಸನ್ 3 ಕೆಲಸ ಆದಮೇಲೆ ಪರ್ಸನ್ 4 ಬರ್ತಾನೆ. ಸೊ ಈ ರೀತಿಯಾಗಿ ಕ್ಯೂ ವರ್ಕ್ ಆಗುತ್ತೆ, ರೈಟ್? ಹೌದಲ್ವಾ? ಸೊ ದ ಸೇಮ್ ವೇ ಡೇಟಾ ಸ್ಟ್ರಕ್ಚರ್ನಲ್ಲೂ ನಾವು ಕ್ಯೂವನ್ನು ಹೀಗೆ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಈ ಪರ್ಸನ್ ಏನು ಲೈನಿಗೆ ಸೇರ್ಕೊಳ್ತಾ ಇದ್ದಾರೆ, ಸೊ ಅದನ್ನ ನಾವು ಇನ್ಸರ್ಷನ್ ಅಂತ ಹೇಳಿ ಕರಿತೀವಿ. ಹೊಸ ವ್ಯಕ್ತಿ ಈ ಲೈನಿಗೆ ಸೇರ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ಐ ಆಮ್ ಇನ್ಸರ್ಟಿಂಗ್ ಅ ನ್ಯೂ ಪರ್ಸನ್. ಸೊ ಅಥವಾ ನ್ಯೂ ಪರ್ಸನ್ ಈಸ್ ಆ್ಯಡೆಡ್ ಟು ದ ಲಿಸ್ಟ್ ಅಥವಾ ಆ್ಯಡೆಡ್ ಟು ದ ಕ್ಯೂ. ಹೌದಾ? ಸೊ ವಿಚ್ ಮೀನ್ಸ್ ಐ ಆಮ್ ಇನ್ಸರ್ಟಿಂಗ್ ಎನ್ ಪರ್ಸನ್. ಅ ಪರ್ಸನ್ ಈಸ್ ಇನ್ಸರ್ಟೆಡ್ ಟು ದ ಕ್ಯೂ. ಸೊ ಪರ್ಸನ್ ಅನ್ನೋದನ್ನ ಆ್ಯಡ್ ಮಾಡ್ತಾ ಇದ್ನಿ, ಅದನ್ನ ಅಡಿಷನ್ ಟು ದ ಲಿಸ್ಟ್ ಅಂತ ಹೇಳಿ ಕರಿತೀವಿ. ಅದನ್ನ ನಾವು ಇನ್ಸರ್ಷನ್ ಅಂತ ಹೇಳಿ ಕರಿತೀವಿ. ಹೌದಾ? ಸೊ ಸ್ಟ್ಯಾಕನ್ನು ನಾನು ಎಕ್ಸ್ಪ್ಲೇನ್ ಮಾಡುವಾಗ ಇನ್ಸರ್ಷನನ್ನು ನಾವು ಪುಷ್ ಅಂತ ಹೇಳಿ ಕರೆದ್ವಿ, ಡಿಲೀಷನನ್ನು ಪಾಪ್ ಅಂತ ಹೇಳಿ ಕರೆದ್ವಿ, ರೈಟ್? ಸೊ ಇಲ್ಲಿ ಕೂಡ ನಾವು ನೇಮಿಂಗನ್ನು ಮಾಡ್ಕೊಳ್ತೀವಿ. ಸೊ ಆ ನೇಮಿಂಗ್ ಏನು ಅನ್ನೋದು ನಾನು ನೆಕ್ಸ್ಟ್ ಹೇಳ್ತೇನೆ. ಸೊ ಈಗ ಕ್ಯೂ ಹೆಂಗೆ ವರ್ಕ್ ಆಗುತ್ತೆ, ಫಸ್ಟ್ ಯಾರು ಬರ್ತಾರೋ ಅವರಿಗೆ ಫಸ್ಟ್ ಪ್ರಿಯಾರಿಟಿ, ಲಾಸ್ಟ್ ಯಾರು ಬರ್ತಾರೋ ಅವರಿಗೆ ಲಾಸ್ಟ್ ಪ್ರಿಯಾರಿಟಿ, ರೈಟ್? ಸೊ ಲೈನಿಗೆ ಅಥವಾ ಕ್ಯೂಗೆ ಆ್ಯಡ್ ಆಗುವಂಥದ್ದು ಲಾಸ್ಟ್ನಿಂದ ಹಿಂದೆಯಿಂದ, ರೈಟ್? ಸೊ ಕ್ಯೂ ನಿಂತಿದೆ ಇದೆ ಅಂತ ಹೇಳಿದರೆ ಆ ಕ್ಯೂಗೆ ಯಾರನ್ನಾದರೂ ಹೊಸೊಬ್ರು ಬರ್ತಾರೆ ಅಂತ ಹೇಳಿದರೆ ಆ ಹೊಸೊಬ್ರು ಇಲ್ಲಿಗೆ ಬರ್ತಾರೆ. ಸೊ ಲೈನಿನ ಹಿಂದೆ ಬರ್ತಾರೆ. ಹೌದಾ? ಸೊ ಆ ಹಿಂದೆಯನ್ನು ನಾವು ಬ್ಯಾಕ್ ಅಥವಾ ರೇರ್ ಅಂತ ಹೇಳಿ ಕರಿತೀವಿ. ರೇರ್ ಅಂತ ಹೇಳುವಾಗ ಹಿಂದೆ. ಓಕೆ, ಸೊ ಇವರು ಕ್ಯೂನಲ್ಲಿ ನಿಂತ್ಕೊಂಡು ಒಂದಷ್ಟು ಟೈಮ್ ಆದಮೇಲೆ ಕೌಂಟರ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಫಸ್ಟ್ ವ್ಯಕ್ತಿ ಯಾರು ಬರ್ತಾನೆ ಅವನ್ನ ಫಸ್ಟ್ ಕೌಂಟರ್ನಲ್ಲಿ ರಿಸೀವ್ ಮಾಡ್ಕೊಳ್ತಾರೆ, ಅವನ ಕೆಲಸ ಮಾಡಿಕೊಡ್ತಾರೆ. ಆ ಕೆಲಸ ಮುಗಿದ್ಮೇಲೆ ಪರ್ಸನ್ 1 ಲಿಸ್ಟಿಂದ ಹೊರಗೆ ಬರ್ತಾನೆ. ಹೌದಾ? ಸೊ ಲಿಸ್ಟಿಂದ ಅಥವಾ ಕ್ಯೂಯಿಂದ ಹೊರಗೆ ಬರ್ತಾನೆ. ಕ್ಯೂಯಿಂದ ಹೊರಗೆ ಬರೋದು ಎಲ್ಲಿ, ಯಾವ ಕಡೆಯಿಂದ? ಸೊ ಕ್ಯೂನಲ್ಲಿ 2 ಪಾಯಿಂಟ್ ಇದೆ, ಒಂದು ಫ್ರಂಟ್ ಪಾಯಿಂಟ್, ಇನ್ನೊಂದು ಬ್ಯಾಕ್. ಸೊ ಆ ಬ್ಯಾಕನ್ನು ನಾವು ರೇರ್ ಅಂತ ಹೇಳಿ ತಗೊಳ್ತೀವಿ. ಸೊ ಈಗ ಫ್ರಂಟ್ ಪಾಯಿಂಟ್ ಏನಿದೆ ಅದು ಮುಂದೆ, ಕರೆಕ್ಟಾ? ಸೊ ವ್ಯಕ್ತಿ ಕ್ಯೂನಲ್ಲಿ ನಿಂತಿದ್ರೆ ಅವನ ಕೆಲಸ ಮುಗಿದ್ರೆ ಯಾವ ವ್ಯಕ್ತಿ ಫಸ್ಟ್ ಹೊರಗೆ ಬರ್ತಾನೆ? ಒಂದು ಕ್ಯೂ ಇದೆ, ಆ ಕ್ಯೂನಲ್ಲಿ ಒಬ್ಬ ವ್ಯಕ್ತಿದು ಕೆಲಸ ಮುಗೀತು. ಯಾವ ವ್ಯಕ್ತಿ ಕೆಲಸ ಮುಗಿಯುತ್ತೆ ಫಸ್ಟಿಗೆ? ಯಾರು ಕ್ಯೂನಲ್ಲಿ ಫಸ್ಟ್ ನಿಂತಿರ್ತಾರೋ ಅವರ ಕೆಲಸ ಮುಗಿಯುತ್ತೆ. ಹೌದಾ? ಸೊ ಆ ವ್ಯಕ್ತಿ ಎಲ್ಲಿ ನಿಂತಿರ್ತಾನೆ? ಫಸ್ಟ್ ವ್ಯಕ್ತಿ ಎಲ್ಲಿ ನಿಂತಿರ್ತಾನೆ? ಕ್ಯೂವಿನ ಮುಂದಾಗಡೆ ನಿಂತಿರ್ತಾನೆ, ಮುಂಭಾಗದಲ್ಲಿ ನಿಂತಿರ್ತಾನೆ. ಹೌದಾ? ಸೊ ಕ್ಯೂವಿನ ಫಸ್ಟ್ ವ್ಯಕ್ತಿ ನಿಂತಿರೋ ಜಾಗನ ನಾವು ಫ್ರಂಟ್ ಅಂತ ಹೇಳಿ ಕರಿತೀವಿ. ಓಕೆ,
ಸೊ ಈ ಎರಡು ಪಾಯಿಂಟ್, ಸೊ ಸ್ಟ್ಯಾಕ್ನಲ್ಲಿ ಟಾಪ್ ಅನ್ನೋ ಒಂದು ಪಾಯಿಂಟರ್ ಏನನ್ನು ರೆಪ್ರೆಸೆಂಟ್ ಮಾಡ್ತಿತ್ತು, ಟಾಪ್ ಎಲಿಮೆಂಟನ್ನು ರೆಪ್ರೆಸೆಂಟ್ ಮಾಡ್ತಿತ್ತು, ಹೌದಾ. ಸೊ ಹಾಗೆ ಈ ಕ್ಯೂನಲ್ಲಿ ನೋಡುವಾಗ ಫ್ರಂಟ್ ಮತ್ತು ರೇರ್ ಅನ್ನೋ ಎರಡು ಪಾಯಿಂಟರನ್ನು ನಾವು ಬಳಸ್ಕೊಳ್ತೀವಿ. ಸೊ ಎರಡು ಪಾಯಿಂಟನ್ನು ಯಾಕೆ ಬಳಸ್ಕೊಳ್ತೀವಿ, ಬಿಕಾಸ್ ಕ್ಯೂಗೆ ಯಾರಾದರೂ ಆ್ಯಡ್ ಆಗ್ತಾರೆ ಅಂತ ಹೇಳಿದರೆ ಅವರು ಹಿಂದಗಡೆಯಿಂದ ಆ್ಯಡ್ ಆಗ್ತಾರೆ. ಸೊ ಆ ಹಿಂದಗಡೆ ಪಾಯಿಂಟನ್ನು ನಾವು ರೇರ್ ಅಂತ ಹೇಳಿ ಕರಿತೀವಿ. ಕ್ಯೂನಿಂದ ಯಾರಾದರೂ ಹೊರಗೆ ಬರ್ತಾರೆ ಅಂತ ಹೇಳಿದರೆ ಆ ಪಾಯಿಂಟನ್ನು ನಾವು ಫ್ರಂಟ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಹಾಗಾಗಿ ನಾವು ಎರಡು ಪಾಯಿಂಟನ್ನು ಯೂಸ್ ಮಾಡ್ತಾ ಇದ್ವಿ. ಒಂದು ಪಾಯಿಂಟ್ ಎಲಿಮೆಂಟ್ಸನ್ನು ಆ್ಯಡ್ ಮಾಡೋದಕ್ಕೆ ವಿತ್ ರೆಫರೆನ್ಸ್ ಟು ಡೇಟಾ ಸ್ಟ್ರಕ್ಚರ್ಸ್. ಸೊ ರೇರ್ ಅಂತ ಹೇಳುವಾಗ ಹಿಂದಗಡೆಯಿಂದ ಎಲಿಮೆಂಟ್ಸನ್ನು ಆ್ಯಡ್ ಮಾಡೋದಕ್ಕೆ, ಫ್ರಂಟ್ ಅಂತ ಹೇಳುವಾಗ ಎಲಿಮೆಂಟ್ಸನ್ನು ಕ್ಯೂನಿಂದ ಹೊರಗೆ ತೊಗೊಂಡು ಬರಲಿಕ್ಕೆ. ಓಕೆ, ಸೊ ನಿಮಗೆ ಅರ್ಥ. ಫ್ರಂಟ್ ಏನಕ್ಕೆ ಫ್ರಂಟನ್ನು ಯೂಸ್ ಮಾಡ್ತೀವಿ, ಬಿಕಾಸ್ ಒಬ್ಬ ವ್ಯಕ್ತಿ ಕೆಲಸ, ಕ್ಯೂನಲ್ಲಿ ನಿಂತಿರುವಂಥ ವ್ಯಕ್ತಿ ಕೆಲಸ ಮುಗಿಯೋದು ಎಲ್ಲಿ, ಮುಗಿದ ಮೇಲೆ ಅವನು ಹೊರಗೆ ಬರೋದು ಎಲ್ಲಿಂದ, ಮುಂಭಾಗದಿಂದನೇ ಹೊರಗೆ ಬರ್ತಾನೆ, ಫ್ರಂಟ್ ಸೈಡಿಂದನೇ ಹೊರಗೆ ಬರ್ತಾನೆ. ವೆರಾಸ್ ಒಬ್ಬ ವ್ಯಕ್ತಿ ಲೈನಿಗೆ ಸೇರಬೇಕಂತ ಹೇಳಿದರೆ ಹಿಂಬದಿಯಿಂದನೇ ಲೈನಿಗೆ ಸೇರ್ಕೊಳ್ತಾನೆ, ರೈಟ್. ಸೊ ಸೇರ್ಕೊಳ್ಳೋವಂಥದ್ದನ್ನ ನಾವು ಇನ್ಸರ್ಷನ್ ಅಂತ ಹೇಳಿ ಕರಿತೀವಿ. ವ್ಯಕ್ತಿಯನ್ನು ಕ್ಯೂ ಇಂದ ಹೊರಗೆ ತೆಗಿತಾ ಇದ್ದೀನಿ, ಹೊರಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಕ್ಯೂನಲ್ಲಿ ಇಲ್ಲ ಅವನು, ರೈಟ್. ಸೊ ಕ್ಯೂ ಇಂದ ಹೊರಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಕ್ಯೂ ಇಂದ ಎಲಿಮೆಂಟನ್ನು ಹೊರಗೆ ತೊಗೊಂಡ್ಬರ್ತಾ ಇದ್ದೀನಿ, ವಿಚ್ ಮೀನ್ಸ್ ಐ ಆಮ್ ರಿಮೂವಿಂಗ್ ಎನ್ ಪರ್ಸನ್ ಫ್ರಮ್ ದ ಕ್ಯೂ, ರೈಟ್. ಸೊ ಈ ಪ್ರೋಸೆಸ್, ಸೇಮ್ ಪ್ರೋಸೆಸ್ ಇಲ್ಲಿ ಡೇಟಾ ಸ್ಟ್ರಕ್ಚರ್ ಅನ್ನೋ ಒಂದು ಕ್ಯೂ ಡೇಟಾ ಸ್ಟ್ರಕ್ಚರ್ನಲ್ಲಿ ಕೂಡ ಆಗುತ್ತೆ. ಸೊ ಈಗ ನಾವು ಕ್ಯೂವನ್ನು ಡಿಫೈನ್ ಮಾಡೋದಾದರೆ, ಸೊ ಎಲಿಮೆಂಟನ್ನು ಇನ್ಸರ್ಟ್ ಮಾಡೋದಾದ್ರೆ ನಾನು ಯಾವಾಗಲೂ ಹಿಂಬದಿಯಿಂದನೇ ಇನ್ಸರ್ಟ್ ಮಾಡಬೇಕು, ಡಿಲೀಟ್ ಮಾಡಬೇಕಂತ ಹೇಳುವಾಗ ಮುಂಬದಿಯಿಂದನೇ ಡಿಲೀಟ್ ಮಾಡಬೇಕು. ಸೊ ಈಗ ನಾನು ಒಂದು ಆರ್ಡರನ್ನು ಮೇಂಟೈನ್ ಮಾಡ್ತಾ ಇದ್ದೀನಿ, ರೈಟ್. ಆರ್ಡರನ್ನು ಮೇಂಟೈನ್ ಮಾಡೋದ್ರ ಜೊತೆಗೆ ಏನು ಮಾಡ್ತಾ ಇದ್ದೀನಿ, ಐ ಆಮ್ ಕಲೆಕ್ಟಿಂಗ್ ಪರ್ಸನ್ಸ್, ಪೀಪಲ್ ಇನ್ ದಿಸ್ ಕೇಸ್, ಹೌದಾ. ಸೊ ಈಗ ಇದನ್ನು ನಾನು ಅರೇ ಫಾರ್ಮ್ನಲ್ಲಿ ರೆಪ್ರೆಸೆಂಟ್ ಮಾಡೋದಾದರೆ ಕ್ಯೂ, ಇಟ್ ಈಸ್ ಅನ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಅಂತ ಹೇಳುವಾಗ ಎಲಿಮೆಂಟ್ಸ್ ಆರ್ ಇನ್ಸರ್ಟೆಡ್ ಇನ್ ಅನ್ ಆರ್ಡರ್, ಎಲಿಮೆಂಟ್ಸ್ ಆರ್ ಇನ್ಸರ್ಟೆಡ್ ಇನ್ ಎನ್ ಆರ್ಡರ್ ಆ್ಯಂಡ್ ಎಲಿಮೆಂಟ್ಸ್ ಆರ್ ರಿಮೂವ್ಡ್ ಇನ್ ಎನ್ ಆರ್ಡರ್, ಹೌದಾ. ಸೊ ಹಾಗಾಗಿ ನಾವು ಆರ್ಡರ್ಡ್ ಕಲೆಕ್ಷನ್ ಅಂತ ಹೇಳಿ ಕರಿತೀವಿ. ಈಗ ಕ್ಯೂ ಅನ್ನು ಡಿಫೈನ್ ಮಾಡೋದಾದರೆ ಕ್ಯೂ ಇಟ್ ಈಸ್ ಅನ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಅಥವಾ ಐಟಮ್ಸ್ ವೇರ್ ಇನ್ಸರ್ಷನ್ ಟೇಕ್ಸ್ ಪ್ಲೇಸ್. ಇನ್ಸರ್ಷನ್ ಅಂತ ಹೇಳುವಾಗ ವ್ಯಕ್ತಿಯನ್ನು ಅಥವಾ ಎಲಿಮೆಂಟನ್ನು ಲಿಸ್ಟಿಗೆ ಸೇರಿಸುವಂಥದ್ದು. ಕ್ಯೂನಲ್ಲಿ ಲಿಸ್ಟಿಗೆ ಸೇರೋದು ಎಲ್ಲಿಂದ ಸೇರ್ತಾರೆ, ಹಿಂಬದಿಯಿಂದ, ವಿಚ್ ಮೀನ್ಸ್ ಅಟ್ ರೇರ್ ಎಂಡ್, ಅಟ್ ದಿ ಬ್ಯಾಕ್ ಆಫ್ ದಿ ಅರೇ. ಸೊ ಈ ಕೇಸ್ನಲ್ಲಿ ಅರೇನಲ್ಲಿ ನಾನು ಎಲಿಮೆಂಟನ್ನು ಇನ್ಸರ್ಟ್ ಮಾಡಬೇಕಂತ ಹೇಳಿದರೆ, ಈಗ 40 ಇನ್ಸರ್ಟ್ ಮಾಡಿದ್ದೀನಿ, 50ನ ನಾನು ಎಲ್ಲಿಗೆ ಇನ್ಸರ್ಟ್ ಮಾಡೋ ಆಪ್ಷನ್ ಇದೆ, ಮಧ್ಯದಲ್ಲಿ ಎಲ್ಲೂ ಸೇರಿಸೋ ಆಪ್ಷನ್ ಇಲ್ಲ. ಐ ಕ್ಯಾನ್ ಇನ್ಸರ್ಟ್ 50 ಆಫ್ಟರ್ 40 ಓನ್ಲಿ, ವಿಚ್ ಮೀನ್ಸ್ ಅಟ್ ದಿ ಎಂಡ್ ಆಫ್ ದಿ ಅರೇ, ರೈಟ್. ಸೊ 60 ಇನ್ಸರ್ಟ್ ಮಾಡಬೇಕಂತ ಹೇಳಿದರೆ ಲಾಸ್ಟಲ್ಲಿ ಇನ್ಸರ್ಟ್ ಮಾಡಬೇಕು. ಸೊ ಕ್ಯೂ ಅನ್ನು ನಾನು ಡಿಫೈನ್ ಮಾಡೋದಾದರೆ ಹೇಗೆ ಡಿಫೈನ್ ಮಾಡ್ಬೋದು, ಕ್ಯೂ ಇಟ್ಸ್ ಅನ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಐಟಮ್ಸ್ ಆರ್ ಎಲಿಮೆಂಟ್ಸ್ ವೇರ್ ಇನ್ಸರ್ಷನ್ ಟೇಕ್ಸ್ ಪ್ಲೇಸ್ ಅಟ್ ದಿ ಬ್ಯಾಕ್, which is referred as rear end, and deletion of an element takes place at the front end. Okay, so it is also called as, so queue stacking ಇನ್ನೊಂದು ಹೆಸರೇನು, ಲೀಫೋ ಆರ್ ಫಿಲೋ, ಫಸ್ಟ್ ಇನ್ ಲಾಸ್ಟ್ ಔಟ್ ಅಥವಾ ಲಾಸ್ಟ್ ಇನ್ ಫಸ್ಟ್ ಔಟ್. ಹಾಗೆ ಕ್ಯೂ ಅನ್ನು ಕೂಡ ನಾವು ಅದೇ ಇನ್ನೊಂದು ಹೆಸರಿನಿಂದ ಕರಿತೀವಿ, ಫಸ್ಟ್ ಇನ್ ಫಸ್ಟ್ ಔಟ್. ಸೊ ಕ್ಯೂ ಹೇಗೆ ವರ್ಕ್ ಆಗುತ್ತೆ, ಫಸ್ಟ್ ಕ್ಯೂವಿಗೆ ಯಾರು ಬರ್ತಾರೋ ಅವರೇ ಫಸ್ಟ್ ಕ್ಯೂನಲ್ಲಿ ಕೆಲಸ ಮುಗಿಸಿ ಹೊರಗೆ ಹೋಗ್ತಾರೆ, ರೈಟ್. ಸೊ ಅದನ್ನು ನಾವು ಫಸ್ಟ್ ಹೂ ಕಮ್ಸ್ ಇನ್ಸೈಡ್ ಹೀ ಗೋಸ್ ಫಸ್ಟ್ ಔಟ್. ಓಕೆ, FIFO ಅಂತ ಹೇಳಿದ್ರೆ ಫಸ್ಟ್ ಇನ್ ಫಸ್ಟ್ ಔಟ್. ಸೊ ದಿಸ್ ಇಸ್ ಅನ್ ಅದರ್ ನೇಮ್ ಫಾರ್ ಕ್ಯೂ. ಸೊ ಯಾಕೆ ಇದನ್ನು ಹೇಳ್ತೀವಿ, ಬಿಕಾಸ್ ಕ್ಯೂ ವರ್ಕ್ ಆಗೋದು ಇದೇ ಪ್ರಿನ್ಸಿಪಲ್ನಲ್ಲಿ, ಯಾರು ಫಸ್ಟ್ ಬರ್ತಾರೆ ಅವರೇ ಫಸ್ಟ್ ಹೊರಗಡೆ ಹೋಗ್ತಾರೆ. ಸೊ ಫಸ್ಟ್ ಇನ್ ಫಸ್ಟ್ ಔಟ್. ಸೊ ದಿಸ್ ಈಸ್ ಅಬೌಟ್ ಕ್ಯೂಸ್. ಕ್ಯೂವನ್ನು ಡಿಫೈನ್ ಮಾಡೋದು ಹೀಗೆ, ಓಕೆನಾ. ಸೊ ಈಗ ನಾನು ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಸೊ ರೆಪ್ರೆಸೆಂಟ್ ಮಾಡೋದು ಯಾವುದನ್ನು ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಅರೇನ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಐ ಕ್ಯಾನ್ ರೆಪ್ರೆಸೆಂಟ್ ಸ್ಟ್ಯಾಕ್ ಆ್ಯಂಡ್ ಕ್ಯೂಸ್ ವಿತ್ ದ ಹೆಲ್ಪ್ ಆಫ್ ಲಿಂಕ್ಡ್ ಲಿಸ್ಟ್ ಆಲ್ಸೋ. ಬಟ್ for time being I am representing queues and stacks using arrays. Okay, so ಈಗ ರೆಪ್ರೆಸೆಂಟೇಷನ್ ಅಂತ ಹೇಳುವಾಗ ಕ್ಯೂ ಇದೆ. ಸೊ ಅಲ್ಲಿ ನಾವು ಟಾಪನ್ನು ಯೂಸ್ ಮಾಡ್ತಾ ಇದ್ವಿ, ಇಲ್ಲಿ ನಾವು ಏನನ್ನು ಯೂಸ್ ಮಾಡ್ತೀವಿ, ಫ್ರಂಟನ್ನು ನಾವು ಸಿಂಪಲ್ಲಾಗಿ ಎಫ್ ಅಂತ ಹೇಳಿ ತಗೊಳ್ತೀವಿ, ಆ್ಯಂಡ್ ರೇರ್
ಅದನ್ನು ಆರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ದೀಸ್ ಆರ್ ದ 2 ಪಾಯಿಂಟರ್ಸ್. ಸ್ಟ್ಯಾಕ್ನಲ್ಲಿ ನಮಗೆ ಒಂದೇ ಪಾಯಿಂಟರ್ ಸಿಗುತ್ತೆ, ಬಟ್ ಇನ್ ಇಯರ್ ಕ್ಯೂನಲ್ಲಿ ನಮಗೆ 2 ಪಾಯಿಂಟರ್ ಸಿಗುತ್ತೆ. ಒನ್ ಇಸ್ ಫ್ರಂಟ್, ಇನ್ನೊಂದು ರೇರ್. ಸೊ ಯಾಕೆ ಸ್ಟ್ಯಾಕ್ನಲ್ಲಿ ಕನ್ಸಿಡರ್ ಮಾಡುವಾಗ ಒನ್ ಎಂಡ್ ಸೀಲ್ ಆಗಿತ್ತು, ಬಟ್ ಕ್ಯೂನಲ್ಲಿ ನೋಡುವಾಗ ಇದು ಓಪನ್ ಇದೆ, ಇದು ಓಪನ್ ಇದೆ, ರೈಟ್. ಸೊ ಓಪನ್ ಯಾವ ರೀತಿ ವರ್ಕ್ ಆಗುತ್ತೆ? ಈ 2 ಓಪನಿಂಗ್ಸ್, ಹಿಂಬದಿಯಿಂದ ಎಲಿಮೆಂಟ್ಸನ್ನು ಇನ್ಸರ್ಟ್ ಮಾಡ್ತೀನಿ, ಮುಂಬದಿಯಿಂದ ಎಲಿಮೆಂಟ್ಸನ್ನು ರಿಮೂವ್ ಮಾಡ್ತೀನಿ. ಓಕೆ, ರಿಮೂವ್ ಮಾಡಲಿಕ್ಕೆ ನಾನು ಫ್ರಂಟನ್ನು ಯೂಸ್ ಮಾಡ್ತೀನಿ, ಇನ್ಸರ್ಟ್ ಮಾಡಲಿಕ್ಕೆ ನಾನು ರೇರ್ ಎಂಡ್ ಅನ್ನೋ ಒಂದು ಪಾಯಿಂಟರನ್ನು, ಆರ್ ಅನ್ನೋ ಒಂದು ಪಾಯಿಂಟರನ್ನು ಯೂಸ್ ಮಾಡ್ತೀನಿ. ಓಕೆ, ಫೈನ್. ಸೊ ಈಗ ಎಲಿಮೆಂಟ್ಸ್ ಅನ್ನೋದು ಕ್ಯೂನಲ್ಲಿ ಫುಲ್ ಆಗಿದೆ. ಕ್ಯೂನಲ್ಲಿ ಓಕೆ, ಎಲಿಮೆಂಟ್ ಈಗ ಪರ್ಸನನ್ನು ಇನ್ಸರ್ಟ್ ಮಾಡೋ ಕ್ಯೂ ಅಂತ ಅರೇನ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ, ಕ್ಯೂ ಅಂತ ಹೇಳಿದರೆ ಎಲಿಮೆಂಟನ್ನು ಇನ್ಸರ್ಟ್ ಮಾಡೋದು ಹಿಂಬದಿಯಿಂದ ಆಗಿರೋದ್ರಿಂದ, ನಾನು ಎಲಿಮೆಂಟನ್ನು ಇನ್ಸರ್ಟ್ ಮಾಡಬೇಕಾದ್ರೆ ನನಗೆ ಫಸ್ಟ್ಗೆ ಸ್ಪೇಸ್ ಬೇಕು, ರೈಟ್. ಅರೇನ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಲಿಮಿಟೆಡ್ ಸ್ಪೇಸ್ ಮಾತ್ರ ಸಿಗುತ್ತೆ. ಸೊ ಈಗ ನಾನು ಹೊಸ ಎಲಿಮೆಂಟನ್ನು ಇನ್ಸರ್ಟ್ ಮಾಡಬೇಕಂತ ಹೇಳಿದರೆ ನನಗೆ ಎಲಿಮೆಂಟ್ ಇನ್ಸರ್ಟ್ ಮಾಡಲಿಕ್ಕೆ ಸ್ಪೇಸ್ ಬೇಕು. ಸ್ಪೇಸ್ ಇದೆಯಾ? ಸ್ಪೇಸ್ ಇದೆ. ಸೊ ಸ್ಪೇಸ್ ಇದೆ ಅಂತ ಹೇಳುವಾಗ ಇಲ್ಲಿಗೆ ಎಲಿಮೆಂಟನ್ನು ಇನ್ಸರ್ಟ್ ಮಾಡ್ತೀನಿ. ಈಗ ಎಲಿಮೆಂಟ್ ಮತ್ತೆ ಇನ್ನೊಂದು ಎಲಿಮೆಂಟನ್ನು ಇನ್ಸರ್ಟ್ ಮಾಡಬೇಕಂತ ಹೇಳಿದರೆ ನನಗೆ ಇಲ್ಲಿ ಸ್ಪೇಸ್ ಇದೆಯಾ ಚೆಕ್ ಮಾಡ್ತೀನಿ. ಸ್ಪೇಸ್ ಇದೆಯಾ? ಸ್ಪೇಸ್ ಇಲ್ಲ. ಈಗ ಸ್ಪೇಸ್ ಇಲ್ಲ ಅಂತ ನಮಗೆ ಲಾಜಿಕಲಿ ಗೊತ್ತು, ಬಟ್ ಕಂಪ್ಯೂಟರ್ಗೆ ಹೆಂಗೆ ಗೊತ್ತಾಗುತ್ತೆ ಸ್ಪೇಸ್ ಇಲ್ಲ ಅನ್ನೋದನ್ನು? ಇಲ್ಲ ಅನ್ನೋದು ಹೆಂಗೆ ಗೊತ್ತಾಗತ್ತೆ? ಸೊ ಅದಕ್ಕೆ ನಾವು ಒಂದು ಆರ್ ಅನ್ನೋ ಪಾಯಿಂಟರನ್ನು ಯೂಸ್ ಮಾಡೋದು. ಓಕೆನಾ? ಸೊ ಆರ್ ಅನ್ನೋ ಪಾಯಿಂಟರ್ ಬರೀ ಇನ್ಸರ್ಟ್ ಮಾಡಲಿಕ್ಕೆ ಅಲ್ಲದೆ ಸ್ಟ್ಯಾಕ್ನಲ್ಲಿ ಇರೋಂಥ ಎಲಿಮೆಂಟ್ಸ್ ಯಾವ ಪೊಸಿಷನಲ್ಲಿದೆ, ಎಲಿಮೆಂಟನ್ನು ಇನ್ಸರ್ಟ್ ಮಾಡಲಿಕ್ಕೆ ಆಪ್ಷನ್ ಇದೆಯಾ, ಚಾನ್ಸಸ್ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡುವಂಥದ್ದು ಆರನ್ನು ಯೂಸ್ ಮಾಡಿ ನಾವು ಚೆಕ್ ಮಾಡ್ತೀವಿ. ಓಕೆ, ಸೊ ಹೆಂಗೆ ಅದು ಹೇಳ್ತೀವಿ. ಸೊ ಆರ್ ಏನನ್ನು ಪಾಯಿಂಟ್ ಮಾಡುತ್ತಂದರೆ ಲಾಸ್ಟ್ ಎಲಿಮೆಂಟ್ ಇನ್ ಅ ಕ್ಯೂ. ಓಕೆ, ದ ರೇರ್ ಎಲಿಮೆಂಟ್ ಅಂದರೆ ಲೈನ್ನಲ್ಲಿ ಹಿಂದೆ ಯಾರು, ಲಾಸ್ಟಲ್ಲಿ ಯಾರು ನಿಂತಿದ್ದಾರೆ, ಸೊ ಅವರನ್ನು ಪಾಯಿಂಟ್ ಮಾಡುವಂಥದ್ದು ಆರ್. ಎಫ್ ಅಂತ ಹೇಳಿದರೆ ಲೈನ್ನಲ್ಲಿ ಫ್ರಂಟ್ ಪೊಸಿಷನಲ್ಲಿ ಯಾರು ನಿಂತಿದ್ದಾರೆ, ಫಸ್ಟ್ ಪೊಸಿಷನಲ್ಲಿ ಯಾರು ನಿಂತಿದ್ದಾರೆ ಅವರನ್ನು ಪಾಯಿಂಟ್ ಮಾಡುವಂಥದ್ದು ಎಫ್. ಓಕೆ, ಫೈನ್. ಸೊ ರೇರ್ ಅಂತ ಹೇಳುವಾಗ, ಸೊ ರೇರ್ 4ಅನ್ನು ಪಾಯಿಂಟ್ ಮಾಡ್ತಾ ಇರುತ್ತೆ. ಸೊ ಟೋಟಲ್ ಬ್ಲಾಕ್ಸ್ ಎಷ್ಟು? 6. ಟೋಟಲ್ ಬ್ಲಾಕ್ಸ್ 6. ಲಾಸ್ಟ್ ಬ್ಲಾಕ್ ಇಂಡೆಕ್ಸ್ ವ್ಯಾಲ್ಯೂ 5 ವಿಚ್ ಇಸ್ n-1. ಸೊ ಇದು ನಿಮ್ಗೆ ಗೊತ್ತಿದೆ n-1 ಹೆಂಗೆ ಬಂತಂತ. ಸೊ ರೆಪ್ರೆಸೆಂಟ್ ಮಾಡುವಾಗ ಸ್ಟ್ಯಾಕ್ ಫುಲ್ ಆಗಿದೆ, ಸ್ಟ್ಯಾಕ್ ಎಂಟಿ ಆಗಿದೆ, ಸಾರಿ ಕ್ಯೂ ಫುಲ್ ಆಗಿದೆ, ಕ್ಯೂ ಎಂಟಿ ಆಗಿದೆ ಅನ್ನೋದನ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಹೆಂಗೆ? ಇಫ್ ಮೈ ರೇರ್ ಪಾಯಿಂಟರ್ ಇಸ್ ಇಟ್ ಈಕ್ವಲ್ಸ್ ಟು n-1. ಸೊ n-1 ಇದೆ ಅಂತ ಹೇಳಿದರೆ ಇದರ ಅರ್ಥ ಏನು? ಆರ್ ಅನ್ನೋದು n-1 ಬ್ಲಾಕನ್ನು ಪಾಯಿಂಟ್ ಮಾಡ್ತಾ ಇದೆ ಅನ್ನೋ ಮೀನಿಂಗ್ ಕೊಡುತ್ತೆ, ರೈಟ್. ಸೊ ಇಫ್ ಆರ್ ಇಸ್ ವಿಚ್ ಇಸ್ ಅ ರೇರ್ ಆ್ಯಂಡ್ ಪಾಯಿಂಟಿಂಗ್ ದ ಲಾಸ್ಟ್ ಬ್ಲಾಕ್ ಆಫ್ ದಿ ಕ್ಯೂ, ವಿಚ್ ಮೀನ್ಸ್ ದೇರ್ ಇಸ್ ನೋ ಸ್ಪೇಸ್ ಲೆಫ್ಟ್ ಫಾರ್ ನ್ಯೂ ಎಲಿಮೆಂಟ್. ಹೊಸ ಎಲಿಮೆಂಟನ್ನು ಇನ್ಸರ್ಟ್ ಮಾಡಲಿಕ್ಕೆ ನನಗೆ ಸ್ಪೇಸ್ ಇಲ್ಲ ಅನ್ನೋ ಮೀನಿಂಗ್ ಕೊಡುತ್ತೆ. ಯಾವಾಗ ಆರ್ ಅನ್ನೋ ಒಂದು ರೇರ್ ಎಂಡ್ ಪಾಯಿಂಟರ್ ಲಾಸ್ಟ್ ಬ್ಲಾಕ್ ಇಂಡೆಕ್ಸ್ ವ್ಯಾಲ್ಯೂನ ಪಾಯಿಂಟ್ ಮಾಡ್ತಾ ಇರುತ್ತೋ ಆಗ ಅದರ ಅರ್ಥ ಏನು? ಐ ಹ್ಯಾವ್ ನೋ ಸ್ಪೇಸ್ ಲೆಫ್ಟ್ ಟು ಇನ್ಸರ್ಟ್ ಅ ನ್ಯೂ ಎಲಿಮೆಂಟ್, ರೈಟ್. ಓಕೆ, ಎಫ್ ಅಂತ ಹೇಳುವಾಗ ಫ್ರಂಟ್ ಎಂಡ್. ಈ ಫ್ರಂಟ್ ಎಂಡ್ ಏನನ್ನ ಡಿಫೈನ್ ಮಾಡ್ಕೊಳ್ಳುತ್ತೆ? ಇಟ್ ಆಲ್ವೇಸ್ ಪಾಯಿಂಟ್ಸ್ ಟು ದ ಫಸ್ಟ್ ಎಲಿಮೆಂಟ್ ಆಫ್ ದಿ ಕ್ಯೂ. ಓಕೆ, ಕ್ಯೂನಲ್ಲಿ ಬರುವಂತಹ ಫಸ್ಟ್ ಎಲಿಮೆಂಟನ್ನೇ ಪಾಯಿಂಟ್ ಮಾಡ್ತಾ ಇರತ್ತೆ, ಫೈನ್. ಸೊ ಆರನ್ನು ಯೂಸ್ ಮಾಡುವಂಥದ್ದು ಸ್ಪೇಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕಾದರೆ ನಾವು ಎಫ್ ಅನ್ನು ಯೂಸ್ ಮಾಡ್ಕೊಳ್ತೀವಿ. ಯಾಕೆ ಅಂತ ಹೇಳಿದರೆ ಟು ಚೆಕ್ ವೆದರ್ ದ ಗಿವನ್ ಕ್ಯೂ ಈಸ್ ಎಂಟಿ ಆರ್ ನಾಟ್. ಓಕೆ, ಸೊ ಕ್ಯೂ ಅನ್ನೋದು ಎಂಟಿ ಆಗಿದೆಯಾ ಎಂಟಿ ಆಗಿಲ್ವಾ ಅನ್ನೋದನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ಎಫ್ ಅನ್ನು ಯೂಸ್ ಮಾಡ್ತೀವಿ. ಸಪೋಸ್ ಓಕೆ, ಸೊ ಎಲಿಮೆಂಟ್ ಇಷ್ಟಿದೆ, ಇದನ್ನ ನಾವು ಆರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಸೊ ಆಲ್ಗರಿದಮ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಎಕ್ಸ್ಪ್ಲನೇಷನ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ಎಫ್ ಇಲ್ಲಿದೆ. ಈಗ ನಾನು ಒಂದು ಎಲಿಮೆಂಟನ್ನು ಇನ್ಸರ್ಟ್ ಮಾಡಿ ಆಯಿತು. ಈಗ ಎಲಿಮೆಂಟನ್ನು ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಡಿಲೀಟ್ ಮಾಡಬೇಕಂತ ಹೇಳುವಾಗ ನಾನು ಫಸ್ಟ್ ಎಲಿಮೆಂಟನ್ನೇ ಡಿಲೀಟ್ ಮಾಡಬೇಕು. ಈ ಫಸ್ಟ್ ಎಲಿಮೆಂಟ್ ನನಗೆ ಎಲ್ಲಿ ಸಿಗುತ್ತೆ? ಸೊ ಫಸ್ಟ್ ಎಲಿಮೆಂಟ್ ಫಸ್ಟ್ ಅರೇನ ಸ್ಟಾರ್ಟಿಂಗ್ನಲ್ಲಿ ಸಿಗುತ್ತೆ. 0 ಬ್ಲಾಕ್ನಲ್ಲೇ ಇರಬೇಕಂತಿಲ್ಲ, ಬಟ್ ಅರೇದು ಸ್ಟಾರ್ಟಿಂಗ್ ವ್ಯಾಲ್ಯೂ ಏನಿರುತ್ತೆ, ಐ ಮೀನ್ ಈ ಕ್ಯೂದು ಸ್ಟಾರ್ಟಿಂಗ್ ವ್ಯಾಲ್ಯೂ ಯಾವುದಿರುತ್ತೋ ಅದೇ ಫಸ್ಟ್ ಎಲಿಮೆಂಟ್ ಆಗಿರುತ್ತೆ, ರೈಟ್. ಸೊ 10 ಅನ್ನೋದಿದೆ,
ಇದನ್ನೇ ನಾನು ಡಿಲೀಟ್ ಮಾಡಬೇಕು. ಈಗ 10 ಡಿಲೀಟ್ ಮಾಡಬೇಕಂತ ಹೆಂಗೆ ಗೊತ್ತು ನನಗೆ? ಸೊ ಐ ಶುಡ್ ಹ್ಯಾವ್ ಅ ಪಾಯಿಂಟರ್ ವಿಚ್ ಪಾಯಿಂಟ್ಸ್ ಟು ದ ಫಸ್ಟ್ ಎಲಿಮೆಂಟ್ ಆಫ್ ದಿಸ್ ಕ್ಯೂ. ಸೊ ಅದಕ್ಕೋಸ್ಕರ ನಾನು ಎಫ್ ಅಂತ ಹೇಳಿ ತೊಗೊಂಡಿದ್ದೀನಿ. ಸೊ ಡಿಲೀಟ್ ಮಾಡಬೇಕಂತ ಹೇಳುವಾಗ 10 ಡಿಲೀಟ್ ಮಾಡ್ತೀನಿ. ಹೌ ಡು ಐ ನೋ 10 ಡಿಲೀಟ್ ಮಾಡಲೇಬೇಕಂತ ಹೆಂಗೆ ಗೊತ್ತು ನನಗೆ? ಬಿಕಾಸ್ ಫ್ರಂಟ್ ಪಾಯಿಂಟರ್ ನನ್ನ ಫಸ್ಟ್ ಎಲಿಮೆಂಟನ್ನು ಪಾಯಿಂಟ್ ಮಾಡ್ತಾ ಇರುತ್ತೆ, ಹಾಗಾಗಿ 10 ಡಿಲೀಟ್ ಮಾಡ್ತೀನಿ. ಸೊ ಈಗ ಈ ಅರೇನಲ್ಲಿ, ಈ ಕ್ಯೂ ಅನ್ನೋ ಅರೇನಲ್ಲಿ ಯಾವುದು ಫಸ್ಟ್ ಎಲಿಮೆಂಟ್? 10 ಅನ್ನೋದು ಹೊರಟೋಯ್ತು, 20 ಅನ್ನೋದು ಫಸ್ಟ್ ಎಲಿಮೆಂಟ್, ರೈಟ್? ಹಾಗಾದರೆ ಎಫ್ ಅನ್ನೋದು ಎಲ್ಲಿಗೆ ಪಾಯಿಂಟ್ ಮಾಡಬೇಕು? ಎಫ್ ಅನ್ನೋದು ಇಲ್ಲಿಗೆ ಪಾಯಿಂಟ್ ಮಾಡುತ್ತೆ, ರೈಟ್? ಓಕೆ, ಸೊ ಎಫ್ ಅನ್ನೋದು ಇಲ್ಲಿಗೆ ಪಾಯಿಂಟ್ ಮಾಡುತ್ತೆ. ಸೊ ಹಾಗಾಗಿ ಇದು ಫಸ್ಟ್ ಎಲಿಮೆಂಟ್ ಆಗುತ್ತೆ. ಸೊ ಇದನ್ನು ಡಿಲೀಟ್ ಮಾಡ್ತೀನಿ, ಎಫ್ ಇಲ್ಲಿಗೆ ಬರುತ್ತೆ. ಇದನ್ನ ಡಿಲೀಟ್ ಮಾಡ್ತೀನಿ, ಎಫ್ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಎಫ್ ಇಲ್ಲಿಗೆ ಬರುತ್ತೆ. ಫೈನಲ್ ಆಗಿ ಇದನ್ನ ಡಿಲೀಟ್ ಮಾಡಿದ ಮೇಲೆ ಎಫ್ ಅನ್ನೋದು ಇಲ್ಲಿಗೆ ಬರುತ್ತೆ. ಸೊ ಇದು ಏನು ಮೀನಿಂಗ್ ಕೊಡುತ್ತೆ? ಸೊ ಇದನ್ನ ನೀವು ರಿಲೇಟ್ ಮಾಡಿಕೊಂಡು ಅರ್ಥ ಮಾಡಿಕೊಂಡ್ರೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಕ್ಯೂ ಅನ್ನು ರಿಲೇಟ್ ಮಾಡ್ಕೊಳ್ಳಿ, ಜನರಲ್ ಕ್ಯೂ ಅನ್ನು ರಿಲೇಟ್ ಮಾಡ್ಕೊಳ್ಳಿ. ಸೊ ಒಂದು ಎಲಿಮೆಂಟ್ ಇದೆ ಅಂತ ಹೇಳಿದರೆ ಅದರ ಅರ್ಥ ಏನು? ಆ ಕ್ಯೂನಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಇದ್ದಾನೆ ಅಂತ ಅರ್ಥ. ಸೊ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿದರೆ ಅವನೇ ಫಸ್ಟ್ ಪರ್ಸನ್, ಅವನೇ ಲಾಸ್ಟ್ ಪರ್ಸನ್, ಹೌದಾ? ಸೊ ಈಗ ನಾನು ಈ ವ್ಯಕ್ತಿಯನ್ನು ಡಿಲೀಟ್ ಮಾಡಿದರೆ ಎಫ್ ಪಾಯಿಂಟರ್ ಅನ್ನೋದು ರೇರ್ ಪಾಯಿಂಟರ್ಗಿಂತ ಮುಂದೆ ಹೋಗ್ಬೇಕು, ಅಥವಾ ಯಾವ ವ್ಯಕ್ತಿ ಕೂಡ ಕ್ಯೂನಲ್ಲಿ ಇಲ್ಲ ಅನ್ನೋ ಮೀನಿಂಗ್ ಕೊಡುತ್ತೆ, ರೈಟ್? ಸೊ ಅದನ್ನ ನಾವು ಎಫ್ ಈಕ್ವಲ್ಸ್ ಟು -1 ಅಂತ ಹೇಳಿ ತಗೊಳ್ತೀವಿ. ಸೊ -1 ಏನು ರೆಪ್ರೆಸೆಂಟ್ ಮಾಡುತ್ತೆ? ನಲ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ದೀನಿ. ಸೊ ವೆನ್ ಎಫ್ ಈಸ್ -1, ಇದ್ರ ಜೊತೆ ಇನ್ನೂ ಒಂದು ಕಂಡೀಷನ್ ಬರುತ್ತೆ. ಆ ಕಂಡೀಷನ್ ಏನು ಅಂತ ಹೇಳ್ತೀನಿ ನೆಕ್ಸ್ಟಿಗೆ. ಸೊ ಎಫ್ ಈಕ್ವಲ್ಸ್ ಟು ನಲ್ ವಿಚ್ ಮೀನ್ಸ್ ಕ್ಯೂ ಈಸ್ ಎಂಟಿ. ಸೊ ಫ್ರಂಟ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಫಸ್ಟ್ ವ್ಯಕ್ತಿ, ಕ್ಯೂವಿನ ಫಸ್ಟ್ ವ್ಯಕ್ತಿ, ರೈಟ್? ಸೊ ಒಬ್ಬ ವ್ಯಕ್ತಿ ಇದ್ದರೂ ಅವನನ್ನು ನಾನು ಫ್ರಂಟಿಂದನೇ ರೆಪ್ರೆಸೆಂಟ್ ಮಾಡೋದು, ರೈಟ್? ಸೊ ಎಫ್ ಯಾವಾಗ ನಲ್ ಆಗುತ್ತೆ, ಫ್ರಂಟ್ ಪಾಯಿಂಟರ್ ಯಾವಾಗ ನಲ್ ಆಗುತ್ತೆ, ಇಟ್ ರೆಪ್ರೆಸೆಂಟ್ಸ್ ದ ಕ್ಯೂ ಈಸ್ ಎಂಟಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ಅ ರೆಪ್ರೆಸೆಂಟೇಷನ್ ಆಫ್ ಕ್ಯೂಸ್. ಸೊ ಹೋಪ್ ನಿಮಗೆ ಕ್ಯೂ ಅನ್ನೋ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಆಲ್ಗಾರಿದಮ್ ಬರೀಲಿಕ್ಕೆ ಈ ಒಂದು ಎಕ್ಸ್ಪ್ಲನೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಲ್ಗಾರಿದಮ್ ಪಾರ್ಟ್ ಬರುವಾಗ ಹೇಳ್ತೀನಿ. ಸೊ ನೆಕ್ಸ್ಟ್ ಕ್ಯೂನಲ್ಲಿ ನೋಡೋದಾದರೆ ವಿ ಹ್ಯಾವ್ ಟೈಪ್ಸ್ ಆಫ್ ಕ್ಯೂಸ್. ಸೊ ಟೈಪ್ಸ್ ಆಫ್ ಕ್ಯೂಸನ್ನು ಹೇಳೋದಾದರೆ ವಿ ಹ್ಯಾವ್ ನಾರ್ಮಲ್ ವಿ ಹ್ಯಾವ್ 4 ಟೈಪ್ಸ್ ಆಫ್ ಕ್ಯೂಸ್. ಸೊ ಟೈಪ್ಸ್ ಆಫ್ ಕ್ಯೂಸ್ನಲ್ಲಿ ವಿ ಹ್ಯಾವ್ 4 ಟೈಪ್ಸ್. First one is simple queue, second one is circular queue, ಮೂರನೇದು priority queue, fourth one D queue. D queue ಅನ್ನು ನಾವು ಡಬಲ್ ಎಂಡೆಡ್ ಕ್ಯೂ ಅಂತ ಕೂಡ ಹೇಳಿ ಕರಿತೀವಿ. So these are the 4 types we have in queues. Simple queue ಅಂತ ಹೇಳುವಾಗ ದ ಡೆಫಿನಿಷನ್ ಪ್ರಕಾರ ಏನು ಹೇಳ್ತೀವಿ? ಇನ್ಸರ್ಷನ್ ಟೇಕ್ಸ್ ಪ್ಲೇಸ್ ಅಟ್ ರೇರ್ ಎಂಡ್ ಆ್ಯಂಡ್ ಡಿಲಿಷನ್ ಟೇಕ್ಸ್ ಪ್ಲೇಸ್ ಅಟ್ ಫ್ರಂಟ್ ಎಂಡ್. ಪ್ಲೇಸ್ ಅಟ್ ರೇರ್ ಎಂಡ್ ಆ್ಯಂಡ್ ಡಿಲಿಷನ್ ಟೇಕ್ಸ್ ಪ್ಲೇಸ್ ಅಟ್ ಫ್ರಂಟ್ ಎಂಡ್. ಸೊ ಇದು ಸಿಂಪಲ್ ಕ್ಯೂ. ಓಕೆ, ನೆಕ್ಸ್ಟ್ ಸರ್ಕ್ಯುಲರ್ ಕ್ಯೂಗೆ ಬರೋದಾದರೆ ಕ್ಯೂ ಅನ್ನೋದು ಹೇಗಿರುತ್ತೆ? ಈ ಫಾರ್ಮ್ನಲ್ಲಿರುತ್ತೆ, ರೈಟ್? ಸೊ ಇದು ಕ್ಯೂ ಈ ಅರೇ ಫಾರ್ಮ್ನಲ್ಲಿ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಫ್ರಂಟ್ ರೇರ್ ಈ ಫಾರ್ಮ್ನಲ್ಲಿ ಇರುತ್ತೆ. ಸಿಂಪಲ್ ಕ್ಯೂ ಅಂತ ಹೇಳುವಾಗ ಜಸ್ಟ್ ಸಿಂಪಲ್ ಕ್ಯೂ, ನಾರ್ಮಲ್ ಕ್ಯೂ ಹೇಗಿರುತ್ತೋ ಹಾಗೆ. ಸೊ ನೆಕ್ಸ್ಟ್ ಸರ್ಕ್ಯುಲರ್ ಕ್ಯೂಗೆ ಬರುವಾಗ ಅಫ್ಕೋರ್ಸ್ ಫ್ರಂಟ್ ಎಂಡ್ನಲ್ಲಿ ಡಿಲಿಷನ್ ಆಗುತ್ತೆ, ರೇರ್ ಎಂಡ್ನಲ್ಲಿ ಇನ್ಸರ್ಷನ್ ಆಗುತ್ತೆ, ಬಟ್ ಇನ್ ಅ ಸರ್ಕ್ಯುಲರ್ ವೇ. ಸರ್ಕ್ಯುಲರ್ ವೇ ಅಂದರೆ ಏನು? 0th ಬ್ಲಾಕ್ ಆದಮೇಲೆ ಫಸ್ಟ್ ಬ್ಲಾಕ್ ಬರಬೇಕು, ಫಸ್ಟ್ ಬ್ಲಾಕ್ ಆದಮೇಲೆ 2ನೇ ಬ್ಲಾಕ್ ಬರಬೇಕು, 2ನೇ ಬ್ಲಾಕ್ ಆದಮೇಲೆ 3ನೇ ಬ್ಲಾಕ್ ಬರಬೇಕು, 3ನೇ ಬ್ಲಾಕ್ ಆದಮೇಲೆ ಯಾವ ಬ್ಲಾಕ್ ಕೂಡ ಇಲ್ಲ, ರೈಟ್? ಸೊ ಸರ್ಕ್ಯುಲರ್ ಕ್ಯೂ ಏನು ಹೇಳುತ್ತೆ? 3ನೇ ಬ್ಲಾಕ್ ಆದಮೇಲೆ ಮತ್ತೆ ಫಸ್ಟ್ ಬ್ಲಾಕಿಗೆ ಬಾ. ಸೊ ದಿಸ್ ಈಸ್ ಅ ಸರ್ಕ್ಯುಲರ್ ವೇ. ಸೊ ಇಲ್ಲಿ ಬ್ಲಾಕ್ಸ್ ಡಿಲೀಟ್ ಆದಮೇಲೆ ಹೇಗೆ 10, 20, 30, 40 ಇಷ್ಟು 4 ಎಲಿಮೆಂಟ್ ಇದೆ. ಸೊ ಈಗ 4 ಎಲಿಮೆಂಟನ್ನು ನಾನು ರಿಮೂವ್ ಮಾಡಬೇಕಂದ್ರೆ ಫ್ರಂಟ್ ಎಂಡಿಂದ ರಿಮೂವ್ ಮಾಡಬೇಕು. 10 ರಿಮೂವ್ ಮಾಡ್ತೀನಿ,
ಫ್ರಂಟ್ ಇಲ್ಲಿಗೆ ಬರುತ್ತೆ. 20 ರಿಮೂವ್ ಮಾಡ್ತೀನಿ, ಫ್ರಂಟ್ ಇಲ್ಲಿಗೆ ಬರುತ್ತೆ. ಸೊ ಅರೇನಲ್ಲಿ 2 ಸ್ಪೇಸ್ ಖಾಲಿ ಇದೆ, ಹೌದಾ? ಸೊ 30 ರಿಮೂವ್ ಮಾಡ್ತೀನಿ, ಫ್ರಂಟ್ ಇಲ್ಲಿಗೆ ಬರುತ್ತೆ, ರೈಟ್. ನೆಕ್ಸ್ಟ್ 40 ರಿಮೂವ್ ಮಾಡ್ತೀನಿ, ಕ್ಯೂ ಖಾಲಿ ಇದೆ, ಹಾಗಾಗಿ ನೆಕ್ಸ್ಟ್ 40 ಡಿಲೀಟ್ ಮಾಡಿದ್ಮೇಲೆ ಮತ್ತೆ ಫ್ರಂಟ್ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಂದ ನಾನು ಇನ್ಸರ್ಟ್ ಮಾಡ್ಕೊಂಡು ಹೋಗ್ತೀನಿ. ರೇರ್ ಎಂಡ್ ಕೂಡ ಚೇಂಜ್ ಆಗುತ್ತೆ, ಬಟ್ ನಿಮಗೆ ಅಷ್ಟೊಂದು ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಇಲ್ಲ. ಸರ್ಕ್ಯುಲರ್ ಕ್ಯೂ ಅಂದ್ರೇನು ಡೆಫಿನೇಷನ್ ಮಾತ್ರ ಇರೋದ್ರಿಂದ ನಿಮಗೆ ಸರ್ಕ್ಯುಲರ್ ಕ್ಯೂ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಮಾತ್ರ ನಿಮಗೆ ಹೇಳ್ತೀನಿ. ಓಕೆ, ಸೊ ನಿಮಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಇಲ್ಲ. ಸರ್ಕ್ಯುಲರ್ ಕ್ಯೂ ಅಂದರೆ ಏನು, ಅದಕ್ಕೆ ಹೆಂಗೆ ವರ್ಕ್ ಆಗುತ್ತೆ ಅಷ್ಟೇ, ಡೆಫಿನೇಷನ್ ಅಷ್ಟೇ ಇರೋದು ನಿಮಗೆ. ಬಟ್ ರೇರ್ ಎಂಡ್ ಏನಾಗುತ್ತೆ, ಫ್ರಂಟ್ ಎಂಡ್ ಏನಾಗುತ್ತೆ, ಸೊ ಹೆಂಗೆ ಚೇಂಜ್ ಮಾಡ್ಕೊಳ್ಳೋದು, ಹೇಗೆ ಸೈಜನ್ನು ಕಂಡುಹಿಡಿಯೋದು, ಆಲ್ಗರಿದಮ್ ಏನು, ಹೇಗೆ, ಇದ್ರ ಬಗ್ಗೆ ಡೀಟೇಲ್ಡ್ ಆಗಿರೋ ಎಕ್ಸ್ಪ್ಲನೇಷನ್ ಇಲ್ಲ. ಬರೀ ಡೆಫಿನೇಷನ್ ಮಾತ್ರ ಇರೋದ್ರಿಂದ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಅಂದರೆ ಕ್ಯೂ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಮಾತ್ರ ನಿಮಗೆ ಹೇಳ್ತೀನಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ಅ ಸರ್ಕ್ಯುಲರ್ ಕ್ಯೂ. ನೆಕ್ಸ್ಟ್ ಪ್ರಿಯಾರಿಟಿ ಕ್ಯೂಗೆ ಬರೋದಾದರೆ, ಸೊ ನಿಮಗೆ ಕ್ಯೂ ಅನ್ನು ಡಿಫೈನ್ ಮಾಡುವಾಗ ಹೇಳಿದ್ದೀನಿ, ವೈ ಇಟ್ ಈಸ್ ಕಾಲ್ಡ್ ಆಸ್ ಆರ್ಡರ್ಡ್ ಕಲೆಕ್ಷನ್, ಬಿಕಾಸ್ ಇಟ್ ಫಾಲೋಸ್ ಅನ್ ಆರ್ಡರ್ ಆನ್ ಇನ್ಸರ್ಷನ್ ಆ್ಯಂಡ್ ಡಿಲೀಷನ್. ಸೊ ಇನ್ಸರ್ಟ್ ಮಾಡಲಿಕ್ಕೆ ಎಲಿಮೆಂಟನ್ನು, ಡಿಲೀಟ್ ಮಾಡಲಿಕ್ಕೆ ಎಲಿಮೆಂಟನ್ನು ಒಂದು ಆರ್ಡರನ್ನು ಫಾಲೋ ಮಾಡುತ್ತೆ ಅಂತ ಹೇಳಿದ್ದೀನಿ, ರೈಟ್. ಸೊ ಇನ್ ದ ಸೇಮ್ ವೇ ಎಲ್ಲ ಕ್ಯೂನು ಅದೇ ಆರ್ಡರ್ ಫಾಲೋ ಮಾಡುತ್ತೆ, ಬಟ್ ವಿ ಹ್ಯಾವ್ ಸಮ್ ಎಕ್ಸೆಪ್ಷನ್ಸ್ ಫಾರ್ ಪ್ರಿಯಾರಿಟಿ ಕ್ಯೂಸ್ ಆ್ಯಂಡ್ ಡಿ ಕ್ಯೂಸ್. ಓಕೆ, ಸೊ ಪ್ರಿಯಾರಿಟಿ ಕ್ಯೂ ಅಂತ ಹೇಳುವಾಗ ಅಲ್ಲೂ ಕೂಡ ಆರ್ಡರ್ ಇದೆ, ಬಟ್ ಸಮ್ ಎಕ್ಸೆಪ್ಷನ್. ಸೊ ಪ್ರಿಯಾರಿಟಿ ಕ್ಯೂ ಅಂತ ಹೇಳುವಾಗ ಇಟ್ಸ್ ಅ ಕ್ಯೂ ವೇರ್ ಈಚ್ ಎಲಿಮೆಂಟ್ಸ್ ಅಥವಾ ವೇರ್ ಸಮ್ ಆಫ್ ದಿ ಎಲಿಮೆಂಟ್ಸ್ ಅಥವಾ ಈಚ್ ಎಲಿಮೆಂಟ್ಸ್ ಹ್ಯಾವ್ ಸಮ್ ಪ್ರಿಯಾರಿಟಿ. ಸೊ ಪ್ರಿಯಾರಿಟಿ ಅಂತ ಹೇಳುವಾಗ ಮಹತ್ವ. ಸೊ ಇದಕ್ಕೆ ನಿಮಗೆ ಬೆಸ್ಟ್ ಎಕ್ಸಾಂಪಲ್, ಪ್ರಿಯಾರಿಟಿ ಕ್ಯೂಗೆ ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದರೆ ದೇವಸ್ಥಾನದ್ದು ಕ್ಯೂಸ್ ಇದೆಯಲ್ಲ, ಅದು ತುಂಬ ಬೆಸ್ಟ್ ಎಕ್ಸಾಂಪಲ್. ಸೊ ದೇವಸ್ಥಾನದಲ್ಲಿ ಕ್ಯೂ ನಿಂತ್ಕೊಳ್ತೀರ, ಒಂದು ಜನರಲ್ ಕ್ಯೂ ಇರುತ್ತೆ, ಇನ್ನೊಂದು ಟಿಕೆಟ್ ತೊಗೊಂಡ್ರೆ ಕ್ಯೂ ಇರುತ್ತೆ, ಇನ್ನೊಂದು ವಿ ಐ ಪಿ ಕ್ಯೂಸ್ ಅಥವಾ ವಿ ಐ ಪಿ ಎಂಟ್ರಿ ಅಂತ ಇರುತ್ತೆ, ಒಂದು ಸಾಮಾನ್ಯ ವ್ಯಕ್ತಿಗೆ ಇನ್ನೊಂದು ವಿ ಐ ಪಿ ಎಂಟ್ರಿ. ಸೊ ಪ್ರಿಯಾರಿಟಿ ಕ್ಯೂಸ್ ಹೆಂಗೆ ವರ್ಕ್ ಆಗುತ್ತಂದರೆ, ಒಂದು ಲೈನ್ನಲ್ಲಿ ನಿಂತಿದ್ದೀರಾ, ಈಗ ಆ ಲೈನ್ನಲ್ಲಿ ನಿಮ್ಗೆ ಗೊತ್ತಿರೋರು ಯಾರೋ ಬಂದರು, ತುಂಬ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಯಾರೋ ಬಂದರು, ಅವ್ರೇನು ಮಾಡ್ತಾರೆ, ನಿಮ್ಮನ್ನು ಆ ಕ್ಯೂ ಮಧ್ಯದಲ್ಲೆಲ್ಲೋ ನಿಂತಿರ್ತೀರ, ಫ್ರಂಟಲ್ಲಿ ನಿಂತಿರೋದಿಲ್ಲ, ಮಧ್ಯದಲ್ಲೆಲ್ಲೋ ನಿಂತಿರ್ತೀರ. ಸೊ ನಿಮ್ಮನ್ನು ಆ ಕ್ಯೂಯಿಂದ ಹೊರಗೆ ತೊಗೊಂಡು ಬರ್ತಾರೆ, ಅವ್ರದ್ದೇ ಒಂದು ಸಪ್ರೇಟ್ ವಿ ಐ ಪಿ ಎಂಟ್ರಿ ಇರುತ್ತೆ, ಆ ಎಂಟ್ರಿ ಮೂಲಕ ನಿಮಗೆ ಗರ್ಭಗುಡಿ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಈ ರೀತಿಯಲ್ಲಿ ಆಗುತ್ತೆ. ಸೊ ಪ್ರಿಯಾರಿಟಿ ಕ್ಯೂ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಬೇಸ್ಡ್ ಆನ್ ಸಮ್ ಪ್ರಿಯಾರಿಟಿ. ಸೊ ಒಂದಷ್ಟು ಎಲಿಮೆಂಟ್ಸ್ ಇರುತ್ತೆ. ಈಗ ನಾನು ಡಿಲೀಟ್ ಮಾಡಬೇಕಂತ ಹೇಳುವಾಗ ಕ್ಯೂ ಪ್ರಕಾರ ಎಲ್ಲಿ ಡಿಲೀಟ್ ಮಾಡಬೇಕು, ಐ ಆಮ್ ಸಪೋಸ್ ಟು ಬಿ ಡಿಲೀಟಿಂಗ್ ದ ವೆರಿ ಫಸ್ಟ್ ಎಲಿಮೆಂಟ್ ಆಫ್ ದಿ ಕ್ಯೂ, ರೈಟ್. ಸೊ ಕ್ಯೂ ಅಲ್ಲಿ ಎಲಿಮೆಂಟನ್ನು ಡಿಲೀಟ್ ಮಾಡಬೇಕಂದ್ರೆ ದ ವೆರಿ ಫಸ್ಟ್ ಎಲಿಮೆಂಟ್ ಹ್ಯಾಸ್ ಟು ಬಿ ಡಿಲೀಟೆಡ್. ಬಟ್ ಇನ್ ಪ್ರಿಯಾರಿಟಿ ಕ್ಯೂ ಹೇಗೆ ವರ್ಕ್ ಆಗುತ್ತಂದರೆ, each elements has some priority. So if I have to delete an element, I can delete an element based on its priority. Okay, if I have to insert an element, I can insert based on the element priority. So ನನಗೆ ಎಲ್ಲಿ ಬೇಕು ಅಲ್ಲಿ ಒಂದು ಪ್ರಿಯಾರಿಟಿ ಬೇಸ್ ಮೇಲೆ ಎಲಿಮೆಂಟ್ಸನ್ನು ಇನ್ಸರ್ಟ್ ಮಾಡೋದಾಗಿರ್ಬೋದು ಅಥವಾ ಡಿಲೀಟ್ ಮಾಡೋದಾಗಿರ್ಬೋದು ಪ್ರಿಯಾರಿಟಿ ಕ್ಯೂನಲ್ಲಿ ಮಾಡ್ತೀವಿ. ಓಕೆ, ಫೈನ್. ನೆಕ್ಸ್ಟ್ ಲಾಸ್ಟ್ ಟೈಪ್ ಆಫ್ ಕ್ಯೂ ಬರೋದಾದರೆ ಡಿ ಕ್ಯೂ. ಟೈಪ್ಸ್ನಲ್ಲಿ ನಿಮಗೆ ಡಿ ಕ್ಯೂ ಬರುತ್ತೆ, ಆಪರೇಷನ್ಸ್ನಲ್ಲೂ ನಿಮಗೆ ಡಿ ಕ್ಯೂ ಬರುತ್ತೆ. ಸೊ ಎರಡಕ್ಕೂ ಡಿಫ್ರೆನ್ಸ್ ಇದೆ. ಸೊ ಡಿಫ್ರೆನ್ಸ್ ಹೇಳ್ತೀವಿ. ಸೊ ಡಿ ಕ್ಯೂ ಅಂತ ಹೇಳುವಾಗ ಇದನ್ನು ನಾವು ಡಬಲ್ ಎಂಡೆಡ್ ಕ್ಯೂ ಅಂತ ಕೂಡ ಹೇಳಿ ಕರಿತೀವಿ. ಸೊ ಡಬಲ್ ಎಂಡೆಡ್ ಕ್ಯೂನಲ್ಲಿ ಏನಾಗುತ್ತೆ, ನಾರ್ಮಲ್ ಕ್ಯೂ ಫಂಕ್ಷನಾಲಿಟಿ ಏನು, ಇನ್ಸರ್ಷನ್ ಮಾಡೋದಾದರೆ ನಾನು ರೇರ್ ಎಂಡಿಂದ ಇನ್ಸರ್ಷನ್ ಮಾಡ್ತೀನಿ, ಡಿಲೀಟ್ ಮಾಡೋದಾದರೆ ನಾನು ಫ್ರಂಟ್ ಎಂಡಿಂದ ಡಿಲೀಟ್ ಮಾಡ್ತೀನಿ, ಹೌದಾ. ಮುಂಭಾಗದಿಂದ ನಾನು ಡಿಲೀಟ್ ಮಾಡ್ತೀನಿ, ಹಿಂಬದಿಯಿಂದ ಎಲಿಮೆಂಟ್ಸನ್ನು ಸ್ಟೋರ್ ಮಾಡ್ತೀನಿ. ಡಬಲ್ ಎಂಡೆಡ್ ಕ್ಯೂನಲ್ಲಿ ಏನಾಗುತ್ತೆ, ಇನ್ಸರ್ಷನ್ ಆ್ಯಂಡ್ ಡಿಲೀಷನ್ ಟೇಕ್ಸ್ ಪ್ಲೇಸ್ ಅಟ್ ಬೋತ್ ದ ಎಂಡ್ಸ್. ಓಕೆ, ಸೊ ಹೇಗೆ 10, 20, 30, 40 ಇದ್ದರೆ ನಾನು 10 ಇಲ್ಲಿ ನಾರ್ಮಲಾಗಿ 10 ಇಲ್ಲಿ ಡಿಲೀಟ್ ಮಾಡ್ತೀನಿ, ರೈಟ್. ಫ್ರಂಟ್ ಎಂಡಿಂದ ಡಿಲೀಟ್ ಮಾಡ್ತೀನಿ. ಇದು ಬೇಸಿಕ್ ಫಂಕ್ಷನಾಲಿಟಿ. ಡಬಲ್ ಎಂಡೆಡ್ ಕ್ಯೂನಲ್ಲಿ ಏನಾಗುತ್ತೆ, ನಾನು 40 ಕೂಡ ಡಿಲೀಟ್ ಮಾಡ್ಬೋದು. ಓಕೆ, ಈಗ ನಾನು ಇನ್ಸರ್ಟ್ ಮಾಡಬೇಕಂತ ಹೇಳಿದರೆ ರೇರ್ ಎಂಡಿಂದನೇ ಇನ್ಸರ್ಟ್ ಮಾಡಬೇಕು. ಬಟ್ ಡಬಲ್ ಎಂಡೆಡ್ ಕ್ಯೂನಲ್ಲಿ ನಾನು ಫ್ರಂಟ್ ಎಂಡಿಂದನೂ ಕೂಡ ಇನ್ಸರ್ಟ್ ಮಾಡಬಹುದು. ಓಕೆ, ದಿಸ್ ಈಸ್ ಅಬೌಟ್ ಡಬಲ್ ಎಂಡೆಡ್ ಕ್ಯೂ. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಕ್ಯೂಸ್. ಸೊ ಹೋಪ್ ನಿಮಗೆ ಟೈಪ್ಸ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಟಾಪಿಕ್, ಲಾಸ್ಟ್ ಟಾಪಿಕ್ ಫಾರ್ ದಿಸ್ ಸೆಷನ್, ವಿಚ್ ಇಸ್ operations performed on queues.
operations performed on queues. ಸೊ ಕ್ಯೂನಲ್ಲಿ ನಾವು ಯಾವುದೆಲ್ಲ ಆಪರೇಷನ್ಸನ್ನು ನೋಡ್ತೀವಿ. ಸ್ಟ್ಯಾಕ್ನಲ್ಲಿ ನಮಗೆ ಒಂದಷ್ಟು ಆಪರೇಷನ್ಸ್ ಇತ್ತು. ಪುಷ್, ಪಾಪ್, ಸ್ಟ್ಯಾಕ್, ಈಸ್ ಎಂಟಿ, ಸೈಜ್. ಓಕೆ, ದ ಸೇಮ್ ಆಪರೇಷನ್ಸ್, ದ ಸೇಮ್ ಸೆಟ್ ಆಫ್ ಆಪರೇಷನ್ಸ್ ವಿ ಸಿ ಇನ್ ಕ್ಯೂಸ್. ಸೊ ಹಾಗಾದರೆ ಏನೇನಿತ್ತು ಸ್ಟ್ಯಾಕ್ನಲ್ಲಿ ನೋಡೋದಾದರೆ, ಸ್ಟ್ಯಾಕ್ನಲ್ಲಿ ಸ್ಟ್ಯಾಕ್ ಅನ್ನೋ ಒಂದು ಆಪರೇಷನ್ ಇತ್ತು. ಬಟ್ ಹಿಯರ್ ವಿ ಆರ್ ಡಿಫೈನಿಂಗ್ ಕ್ಯೂ. ಹಾಗಾಗಿ ಕ್ಯೂ ಅನ್ನೋ ಒಂದು ಆಪರೇಷನ್ ಪರ್ಫಾರ್ಮ್ ಮಾಡ್ತೀವಿ. ಕ್ಯೂ ಆಪರೇಷನ್ ಯಾಕೆ ಪರ್ಫಾರ್ಮ್ ಮಾಡ್ತೀವಿ? ಸೊ ಕ್ಯೂ ಆಪರೇಷನ್ ಇಟ್ ಕ್ರಿಯೇಟ್ಸ್ ಅ ಕ್ಯೂ ವಿಚ್ ಈಸ್ ಎಂಟಿ. ಸೊ ಒಂದು ಎಂಟಿ ಕ್ಯೂ ಅನ್ನು ಕ್ರಿಯೇಟ್ ಮಾಡುತ್ತೆ. ಸೊ ನಾನು ಕ್ಯೂ ಅಲ್ಲಿ ಪರ್ಫಾರ್ಮ್ ಮಾಡಬೇಕು ಆಪರೇಷನ್ಸ್ ಅಂತ ಹೇಳಿದರೆ ಐ ನೀಡ್ ಟು ಹ್ಯಾವ್ ಅ ಕ್ಯೂ. ಸೊ ಹಾಗಾಗಿ ನಾನು ಕ್ಯೂ ಅನ್ನು ತೊಗೊಳ್ತೀನಿ, ಕ್ಯೂ ಅನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ಆ ರೀತಿ ಕ್ಯೂ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ನಾವು ಕ್ಯೂ ಅನ್ನೋ ಒಂದು ಫಂಕ್ಷನನ್ನು ಅಥವಾ ಆಪರೇಷನನ್ನು ಯೂಸ್ ಮಾಡ್ಕೊಳ್ತೀವಿ. ಓಕೆ, ನೆಕ್ಸ್ಟ್ ಸ್ಟ್ಯಾಕ್ನಲ್ಲಿ ನೋಡುವಾಗ ವಿ ಹ್ಯಾಡ್ ಪುಷ್ ಆಪರೇಷನ್, ರೈಟ್. ಸೊ ಇಲ್ಲಿ ಕ್ಯೂನಲ್ಲಿ ನಾವು ಪುಷ್ ಅನ್ನೋ ಒಂದು ಟರ್ಮನ್ನು ಯೂಸ್ ಮಾಡೋದಿಲ್ಲ. ಇನ್ಸರ್ಷನ್, ಡಿಲೀಷನ್ ಎರಡರಲ್ಲೂ ಆಗುತ್ತೆ. ಸ್ಟ್ಯಾಕ್ನಲ್ಲೂ ಆಗುತ್ತೆ, ಕ್ಯೂನಲ್ಲೂ ಆಗುತ್ತೆ. ಸ್ಟ್ಯಾಕ್ನಲ್ಲಿ ಇನ್ಸರ್ಟ್ ಮಾಡಿದರೆ ನಾವು ಅದನ್ನ ಪುಷ್ ಅಂತ ಹೇಳಿ ಕರಿತೀವಿ. ಕ್ಯೂನಲ್ಲಿ ನಾನು ಎಲಿಮೆಂಟನ್ನು ಇನ್ಸರ್ಟ್ ಮಾಡೋದಾದರೆ ಅದನ್ನ ನಾನು ಎನ್ ಕ್ಯೂ ಅಂತ ಹೇಳಿ ಕರಿತೀನಿ. ಎನ್ ಕ್ಯೂ, ವೇರ್ ಎನ್ ಕ್ಯೂ ಆಪರೇಷನ್ ಇಸ್ ಪರ್ಫಾರ್ಮ್ ಟು ಇನ್ಸರ್ಟ್ ಎನ್ ಐಟಮ್ ಇನ್ ಟು ದ ಕ್ಯೂ ಫ್ರಮ್ ದಿ ರೇರ್ ಎಂಡ್. ಸೊ ಇದು ಇಂಪಾರ್ಟೆಂಟ್. ಸೊ ಎನ್ ಕ್ಯೂ ಅಂತ ಹೇಳುವಾಗ ಇನ್ಸರ್ಟಿಂಗ್ ಅ ಎಲಿಮೆಂಟ್ ಅಥವಾ ಇನ್ಸರ್ಟಿಂಗ್ ಅನ್ ಐಟಮ್ ಇನ್ ಟು ದ ಅಥವಾ ಅಟ್ ದ ರೇರ್ ಎಂಡ್ ಆಫ್ ದಿ ಕ್ಯೂ. ಓಕೆ, ಸೊ ಎನ್ ಕ್ಯೂ ಅಂದರೆ ಇನ್ಸರ್ಟಿಂಗ್ ಎನ್ ಐಟಮ್ ಆರ್ ಎಲಿಮೆಂಟ್ ಅಟ್ ದಿ ರೇರ್ ಎಂಡ್ ಆಫ್ ದಿ ಕ್ಯೂ. ನೆಕ್ಸ್ಟ್, ಸೊ ಇದು ಇನ್ಸರ್ಷನ್ ಆದರೆ ಡಿಲೀಷನ್ ಕೂಡ ಮಾಡ್ತಾ ಇದ್ದೀನಿ, ರೈಟ್. ಡಿಲೀಷನ್ ಮಾಡಿದೆ ಅಲ್ವಾ. ಸೊ ಡಿಲೀಷನನ್ನು ಮಾಡಲಿಕ್ಕೆ ನಾವು ಡಿ ಕ್ಯೂ ಅಂತ ಹೇಳಿ ಕರಿತೀವಿ. ಸೊ ಡಿ ಕ್ಯೂ ಅಂತ ಹೇಳಿದರೆ ರಿಮೂವಿಂಗ್ ಆಫ್ ಎನ್ ಎಲಿಮೆಂಟ್ ಆರ್ ಐಟಮ್ ಫ್ರಮ್ ದಿ ಫ್ರಂಟ್ ಎಂಡ್ ಆಫ್ ದಿ ಕ್ಯೂ. ಸೊ ಹೀಗೆ ಬರೀಬೇಕು. ಎನ್ ಕ್ಯೂ ಅಂತ ಹೇಳುವಾಗ ರಿಮೂವಿಂಗ್ ಆನ್ ಐಟಮ್ ಫ್ರಾಮ್ ದಿ ರೇರ್ ಎಂಡ್ ಆಫ್ ದಿ ಕ್ಯೂ. ರೇರ್ ಎಂಡ್ ಆಫ್ ದಿ ಕ್ಯೂ ಅನ್ನೋ ವರ್ಡನ್ನು ಯೂಸ್ ಮಾಡಲೇಬೇಕು. ಡಿ ಕ್ಯೂ ಅಂತ ಹೇಳುವಾಗ ಎನ್ ಕ್ಯೂ ಅಂತ ಹೇಳುವಾಗ ಇನ್ಸರ್ಟಿಂಗ್ ಆನ್ ಎಲಿಮೆಂಟ್ ಅಟ್ ದಿ ರೇರ್ ಎಂಡ್ ಆಫ್ ದಿ ಕ್ಯೂ. ಡಿ ಕ್ಯೂ ಅಂತ ಹೇಳುವಾಗ ಡಿಲೀಟ್ ಅಥವಾ ರಿಮೂವ್ ಐಟಮ್ ಫ್ರಾಮ್ ದಿ ಫ್ರಂಟ್ ಎಂಡ್ ಆಫ್ ದಿ ಕ್ಯೂ. ಓಕೆ, ಸೊ ದಟ್ ಈಸ್ ಡಿ ಕ್ಯೂ. ಈಗ ಡಿ ಕ್ಯೂ ಅನ್ನೋದು ನೀವು ಟೈಪ್ಸ್ನಲ್ಲೂ ನೋಡಿದ್ರಿ. ಟೈಪ್ಸ್ನಲ್ಲಿ ಡಿಫೈನ್ ಮಾಡುವಾಗ ಡಿ ಕ್ಯೂ ಅಂದರೆ ಇಟ್ಸ್ ಡಬಲ್ ಎಂಡೆಡ್ ಕ್ಯೂ. ಓಕೆ, ಆಪರೇಷನ್ಸ್ನಲ್ಲಿ ನಾನು ಡಿ ಕ್ಯೂ ಅಂತ ಹೇಳಿ ಡಿಫೈನ್ ಮಾಡಿದರೆ ಅದರ ಅರ್ಥ ಇಟ್ಸ್ ಡಿಲೀಟಿಂಗ್ ಆರ್ ರಿಮೂವಿಂಗ್ ಎನ್ ಐಟಮ್ ಫ್ರಾಮ್ ದಿ ಕ್ಯೂ, ಫ್ರಾಮ್ ಫ್ರಂಟ್ ಎಂಡ್ ಆಫ್ ದಿ ಕ್ಯೂ. ಓಕೆ, ನೆಕ್ಸ್ಟ್ ಸೈಜ್. ಸೊ ಸೈಜ್ ಅಂತ ಹೇಳುವಾಗ ಅಲ್ಲಿ ನೀವು ಸೈಜ್ ಇತ್ತು, ಈಸ್ ಎಂಟಿ ಅನ್ನೋದಿತ್ತು. ಓಕೆ, ಇಲ್ಲಿ ಪೀಕ್ ಅನ್ನೋದಿಲ್ಲ. ಅಲ್ಲಿ ಪೀಕ್ ಇತ್ತು, ಸ್ಟ್ಯಾಕ್ನಲ್ಲಿ ನಿಮಗೆ ಪೀಕ್ ಅನ್ನೋದಿತ್ತು, ಬಟ್ ಇಲ್ಲಿ ಪೀಕ್ ಇಲ್ಲ. ಸೈಜ್ ಅಂತ ಹೇಳುವಾಗ ಇಟ್ ರಿಟರ್ನ್ಸ್ ದ ಸೈಜ್ ಆಫ್ ದಿ ಕ್ಯೂ. ಸೈಜ್ ಅನ್ನೋ ಆಪರೇಷನ್ ಏನು ಯಾಕೆ ಪರ್ಫಾರ್ಮ್ ಮಾಡ್ತೀವಿ ಅಂದರೆ ಇಟ್ ರಿಟರ್ನ್ಸ್ ದ ಸೈಜ್ ಆಫ್ ದಿ ಕ್ಯೂ. ಓಕೆ, ದ ಲಾಸ್ಟ್ ಆಪರೇಷನ್ ಈಸ್ ಎಂಟಿ. ಸೊ ಈಸ್ ಎಂಟಿ ಆಪರೇಷನ್ ಏನಕ್ಕೆ ಪರ್ಫಾರ್ಮ್ ಮಾಡ್ತೀವಿ ಅಂದರೆ ಟು ಚೆಕ್ ಆರ್ ಟು ವೆರಿಫೈ ವೆದರ್ ದ ಕ್ಯೂ ಈಸ್ ಎಂಟಿ ಆರ್ ನಾಟ್. Okay, so these are the operations which we can perform on queues.